importance in the kingdom of God. ಈ ಲೋಕದಲ್ಲಿ ನೋಡಬೇಕಾದ್ರೆ ಸ್ತ್ರೀಯರ ಬಗ್ಗೆ ಅನೇಕ ವಿಧವಾದ ಆಸ್ಪದ ಕಾರ್ಯಗಳು ಈ ರೀತಿಯಾದ ಅನೇಕ ವಿಷಯಗಳು ಉಂಟು. ಆದರೆ ದೇವರ ರಾಜ್ಯದಲ್ಲಿ ದೇವರ ಒಂದು ದೃಷ್ಟಿಯ ಪ್ರಕಾರವಾಗಿ ಸ್ತ್ರೀಯರಿಗೂ ಸಮಾನವಾದಂತಹ ಎಲ್ಲ ವಿಧವಾದ ಹಕ್ಕುಗಳು ಉಂಟು. You know, we are not here to fight for women's right. ನಾನು ಇಲ್ಲಿ ಸ್ತ್ರೀಯರಿಗೆ ಇರುವಂತಹ ಹಕ್ಕುಗಳನ್ನು ಕುರಿತಾಗಿ ಹೋರಾಡಲಿಕ್ಕೆ ಬಂದಿಲ್ಲ. Because we are not equal to men. ಯಾಕೆಂದರೆ ನಾವು ಪುರುಷರಿಗೆ ಸಮಾನರಾದವರಲ್ಲ. But we are uniquely, like we have a unique position in the kingdom of God. ಆದರೆ ದೇವರ ರಾಜ್ಯದಲ್ಲಿ ನಮಗೊಂದು ವಿಶಿಷ್ಟವಾದಂತಹ ಒಂದು ಸ್ಥಾನವಿದೆ. For sure it's not equal. ಖಂಡಿತವಾಗಿಯೂ ಅದು ಸಮಾನವಾದದ್ದಲ್ಲ. But God loves every person uniquely. ಆದರೆ ದೇವರು ಪ್ರತಿಯೊಬ್ಬೊಬ್ಬರನ್ನು ವಿಶಿಷ್ಟವಾಗಿ ಪ್ರೀತಿಸುವಾತನಾಗಿದ್ದಾನೆ. And men are given the responsibility to take the headship in the family. ಪುರುಷರಿಗೆ ಆ ಒಂದು ಕುಟುಂಬದ ಒಂದು ಯಜಮಾನಿಕೆ ಒಂದು ಆಳ್ವಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ದೇವರು ಅವರಿಗೆ ಆ ಒಂದು ಅಧಿಕಾರವನ್ನ ಕೊಟ್ಟಿದ್ದಾರೆ. And this morning as women, ಈ ಒಂದು ಮುಂಜಾನೆಯ ಸಮಯದಲ್ಲಿ ಸ್ತ್ರೀಯರಾಗಿರುವಂತಹ ನಾವು, so women in the church, ಸಭೆಯಲ್ಲಿರುವಂತಹ ಸ್ತ್ರೀಯರುಗಳಾದ ನಾವು, we want to just acknowledge the leadership of our husband in the family, leadership of men in the church. ನಾವು ಸ್ತ್ರೀಯರಾಗಿದ್ದು ಕುಟುಂಬದಲ್ಲಿರುವಂತಹ ಒಂದು ಪುರುಷರ ನಾಯಕತ್ವವನ್ನು, ಸಭೆಯಲ್ಲಿರುವಂತಹ ಪುರುಷರುಗಳ ನಾಯಕತ್ವವನ್ನು ನಾವು ಗುರುತಿಸಬೇಕಾಗಿರುತ್ತದೆ. And we are here to submit to your authority. ನಾವು ನಿಮ್ಮ ಒಂದು ಅಧೀನತೆಯಲ್ಲಿ ಬರಲಿಕ್ಕಾಗಿ ನಾವಿಲ್ಲಿದ್ದೇವೆ. No, we are. ನಾವು ಇಲ್ಲಿದ್ದೇವೆ. Yeah, like we are here giving ourselves to your authority. ನಾವು ನಿಮ್ಮ ಅಧಿಕಾರದ ಅಡಿಗೆ ಬರಲಿಕ್ಕೆ ನಮ್ಮನ್ನೇ ನಾವು ಕೊಡ್ತೇವೆ. And God just asked me to ask forgiveness on behalf of all the women for all the rebellious nature that was shown by women in the family, in the church. And as a representative of all the women in the church, I ask your forgiveness. And I ask all the men to forgive us and accept us as Christ has accepted us. ಇಲ್ಲಿರುವಂಥ ಎಲ್ಲ ಪುರುಷರಿಗೆ ಸ್ತ್ರೀಯರ ವತಿಯಿಂದ ಕುಟುಂಬದಲ್ಲಿ ಆಗಿರಬಹುದು, ಸಭೆಯಲ್ಲಿ ಆಗಿರುವಂಥ ಕಾರ್ಯಗಳಿಗೆ ಅದಕ್ಕಾಗಿ ನಾನು ಏನು ಮಾಡ್ತೇನೆ, ನಿಮ್ಮ ಬಳಿಯಲ್ಲಿ ಕ್ಷಮೆಯನ್ನು ಯಾಚಿಸ್ತೇನೆ ಮತ್ತು ನೀವು ನಮ್ಮನ್ನು ನಾವು ನಿಮ್ಮನ್ನು ಸ್ವೀಕರಿಸ್ತೇವೆ. And I want to declare to all the young people over here, ನಾನು ಈ ಸಮಯದಲ್ಲಿ ಇಲ್ಲಿರುವಂತಹ ಎಲ್ಲ ಯೌವನಸ್ಥರಿಗೆ, we as youth girls and even right from the children, okay, our church will carry the principle of submissiveness to men. ಇಲ್ಲಿರುವಂಥ ಎಲ್ಲ ಯೌವನ ಹುಡುಗಿಯರು, ಚಿಕ್ಕ ಮಕ್ಕಳಾಗಿರಬಹುದು, ಈಗಿನಿಂದಲೇ ನಾವು ಅಧೀನರಾಗುವಂತಹ ಒಂದು ಕಾರ್ಯವನ್ನು ನಾನು ಅದಕ್ಕಾಗಿ ನಿಮ್ಮ ಬಳಿಯಲ್ಲಿ ನಾನು ಕೇಳ್ಕೊಳ್ತೇನೆ. And we will not be rebellious and before God and before men. ದೇವರ ಮುಂಭಾಗದಲ್ಲಿಯೂ ಪುರುಷರ ಮುಂಭಾಗದಲ್ಲಿಯೂ ನಾವು ಎಂದಿಗೂ ಮೊಂಡರಾಗುವುದು ಬೇಡ. I was so happy when Vincy was leading the prayer when she told women, we give ourselves to be submissive to God's authority. I was so happy for the seeds of submissiveness that our youths are carrying.
ವಿನ್ಸಿ ಅವರು ಪ್ರಾರ್ಥನೆಯನ್ನು ನಡೆಸಬೇಕಾದ್ರೆ ಅವರು ಈ ರೀತಿಯಾಗಿ ಹೇಳಿದ್ರು, ಸ್ತ್ರೀಯರಾಗಿ ದೇವರಿಗೂ ಎಲ್ಲರಿಗೂ ನಾವು ಅಧೀನರಾಗಿರಲಿಕ್ಕೆ ನಾವು ಒಪ್ಪಿಸಿಕೊಡ್ತೇವೆ ಎಂಬುದಾಗಿ. ಅದಕ್ಕಾಗಿ ನಾನು ಸಂತೋಷ ಪಡ್ತೇನೆ. If I know that we women have been rebellious and we have not been submissive many times. ನನಗೆ ಗೊತ್ತು, ಅನೇಕ ಬಾರಿ ನಾವು ಅಧೀನರಾಗಿಲ್ಲ, ಮೊಂಡರಾಗಿ ನಡೆದುಕೊಂಡಿದ್ದೇವೆ. And I request you to go to your husband at home when you go back. Ask forgiveness from your husband for all the rebelliousness that we have shown. ನಾವು ತೋರಿಸಿದಂಥ ಈ ಒಂದು ಮೊಂಡತನದ ಕಾರ್ಯಕ್ಕಾಗಿ ಮನೆಗೆ ಹಿಂದಿರುಗಿದ ನಂತರ ನಿಮ್ಮ ಪುರುಷರ ಬಳಿಯಲ್ಲಿ ಹೋಗಿ ಖಂಡಿತವಾಗಿಯೂ ನೀವು ಕ್ಷಮೆಯನ್ನು ಯಾಚಿಸ್ರಿ. I know that I'm doing this with God's leading, and I know in my spirit that there's going to be a great breakthrough in our families after this. ಈ ಒಂದು ಕಾರ್ಯವನ್ನು ದೇವರು ನನ್ನ ಆತ್ಮದಲ್ಲಿ ನಡೆಸ್ತಾ ಇದ್ದಾರೆ ಅನ್ನೋದನ್ನು ನಾನು ನಂಬುತ್ತೇನೆ. ಒಮ್ಮೆ ನಾವು ಹೋಗಿ ಈ ರೀತಿಯಾಗಿ ಕ್ಷಮೆ ಕೇಳಿದ ನಂತರ ದೇವರು ಅನೇಕ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ ಎಂಬುದಾಗಿ ನಾನು ನಂಬ್ತೇನೆ. Can I request all the women to stand up? ಎಲ್ಲ ಸ್ತ್ರೀಯರುಗಳು ಸ್ವಲ್ಪ ಎದ್ದು ನಿಂತುಕೊಳ್ಳಲಿಕ್ಕೆ ಸಾಧ್ಯವಾ? Submissiveness is not about our action, it is about our attitude, about the heart. ಅಧೀನರಾಗುವುದು ಅಂತ ಹೇಳುವಂಥದ್ದು ನಮ್ಮ ಒಂದು ಕ್ರಿಯೆ ಅಲ್ಲ, ನಮ್ಮ ಒಂದು ಮನೋಭಾವನೆ ಆಗಿರುತ್ತೆ. ಅದು ಹೃದಯದಿಂದ ಬರುವಂಥದ್ದಾಗಿರುತ್ತೆ. So can we just bend our hearts before God? ದೇವರ ಮುಂಭಾಗದಲ್ಲಿ ನಮ್ಮ ಹೃದಯಗಳನ್ನು ನಾವು ಮೊಣಕಾಲಿನ ರೀತಿಯಲ್ಲಿ ನಾವು ಊರೋಣ. ಎಲ್ಲ ಭಾಗಿಸೋಣ, ಬಗ್ಗಿ ದೇವರ ಮುಂದೆ ಬಗ್ಗಿ, ನಮ್ಮ ಹೃದಯದಲ್ಲಿ ದೇವರ ಮುಂದೆ ಬಗ್ಗಿ. Let's just give ourselves into God's hand. ದೇವರ ಮುಂಭಾಗದಲ್ಲಿ ನಾವು ತಲೆ ಬಗ್ಗಿದವರಾಗಿ ನಮ್ಮನ್ನೇ ದೇವರಿಗೆ ನಾವು ಸಮರ್ಪಿಸೋಣ. Father in heaven, we thank you for this wonderful time. ಪರಲೋಕದಲ್ಲಿರುವ ನಮ್ಮ ತಂದೆ, ಈ ಒಂದು ಸುಂದರವಾದ ಸಮಯಕ್ಕಾಗಿ ವಂದನೆ. Even as you led, God, we just as women in the church, ದೇವರೇ, ನೀವು ನಮ್ಮನ್ನ ಸಭೆಯಲ್ಲಿರುವಂತಹ ಈ ಸ್ತ್ರೀಯರಾಗಿ ನಮ್ಮನ್ನ ನೀವು ನಡೆಸುವವರಾಗಿದ್ದೀರಿ. So we ask you forgiveness as a church ಸಭೆಯಾಗಿ ನಿಮ್ಮ ಬಳಿಯಲ್ಲಿ ನಾವು ಕ್ಷಮೆಯನ್ನ ಯಾಚಿಸ್ತೇವೆ. for all the rebellious nature that we have shown towards our father, towards our parents, towards our husband, towards the leadership in our work, in our church, in all the arenas of our life. ದೇವರೇ, ತಂದೆಯಾದ ದೇವರಾಗಿರುವಂತಹ ನಿಮಗೂ, ದೇವರೇ, ಸಭೆಯಲ್ಲಿರುವಂತಹ ಪುರುಷರಿಗೂ, ಕುಟುಂಬದಲ್ಲಿರುವಂತಹ ತಂದೆಗೂ, ಗಂಡನಿಗೂ, ದೇವರೇ, ಈ ಸಭೆಯಲ್ಲಿರುವಂತಹ ಎಲ್ಲ ನಾಯಕ ಪುರುಷರಿಗೂ, ದೇವರೇ ಅಪ್ಪ, ನಾವು ಅಪ್ಪ ಮೊಂಡತನದಿಂದ ನಡೆದುಕೊಂಡಂಥ ಆ ಒಂದು ಕಾರ್ಯಕ್ಕಾಗಿ ದೇವರೇ ನಾವು ನಿಮ್ಮ ಬಳಿಯಲ್ಲಿ ಕ್ಷಮೆಯನ್ನು ಕೇಳ್ತೇವೆ. We repent of our evil ways and we turn to you. ದೇವರೇ, ನಮ್ಮ ಒಂದು ದುಷ್ಟತನದಿಂದ ನಾವು ಹಿಂತಿರುಗಿ ದೇವರೇ ನಿನ್ನ ಬಳಿಗೆ ನಾವು ಮಾನಸಾಂತರವನ್ನು ಹೊಂದುತ್ತೇವೆ ಅಪ್ಪ. Lord, we confess our sins before you. ದೇವರೇ, ನಿಮ್ಮ ಮುಂಭಾಗದಲ್ಲಿ ನಮ್ಮ ಒಂದು ಪಾಪಗಳನ್ನು ಅರಿಕೆ ಮಾಡ್ತೇವೆ. We ask your mercy over us. ದೇವರೇ, ನಮ್ಮ ಮೇಲೆ ನಿಮ್ಮ ಕೃಪೆಯನ್ನು ತೋರಿಸ್ರಿ ಎಂಬುದಾಗಿ ಬೇಡ್ತೇವೆ. We ask your mercy over our generation. ದೇವರೇ, ನಮ್ಮ ಒಂದು ಸಂತತಿಯ ಮೇಲೆ ನಿಮ್ಮ ಕೃಪೆಯನ್ನು ತೋರಿಸ್ರಿ ಎಂಬುದಾಗಿ ನಾವು ಬೇಡ್ತೇವೆ. Help us to learn humility. ದೇವರೇ, ದೀನತೆಯನ್ನು ಕಲಿತುಕೊಳ್ಳಿಕ್ಕೆ ಸಹಾಯ ಮಾಡಿ ಅಪ್ಪ. Lord, help us to be submissive in our hearts. ದೇವರೇ, ನಮ್ಮ ಮನೆಗಳಲ್ಲಿ ದೇವರೇ ನಮ್ಮನ್ನೇ ನಾವು ಅಧೀನಪಡಿಸಿಕೊಳ್ಳಿಕ್ಕೆ ಅಪ್ಪ, ಒಪ್ಪಿಸಿಕೊಡ್ಲಿಕ್ಕೆ ನಮಗೆ ಸಹಾಯ ಮಾಡ್ರಿ. Lord, many times it's so difficult for us. ದೇವರೇ, ಅನೇಕ ಬಾರಿ ಇದು ಕಠಿಣವಾದ ಕಾರ್ಯವಾಗಿದೆ ನಮಗೆ. We ask your mercy. ದೇವರೇ, ಆದರೆ ನಿಮ್ಮ ಕೃಪೆಯನ್ನ ನಾವು ಬೇಡುವವರಾಗಿದ್ದೇವೆ. Lord, as a representative of all the women in the church,
ದೇವರೇ, ಇಲ್ಲಿರುವಂತಹ ಎಲ್ಲ ಮಹಿಳೆಯರ ಒಂದು ಪ್ರತಿಯಾಗಿ ನಾವಿಲ್ಲಿ ನಿಂತು ಕೇಳ್ತೇವೆ. Lord, I ask your mercy over all the women in the church. ದೇವರೇ, ಈ ಸಭೆಯಲ್ಲಿರುವಂತಹ ಎಲ್ಲ ಸ್ತ್ರೀಯರ ಮೇಲೆ ನಿನ್ನ ಕೃಪೆಯನ್ನ ತೋರಿಸಿ ಅಪ್ಪ. From this day onwards, let there be a spiritual breakthrough in everybody's life, oh God. ದೇವರೇ, ಇಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲೂ ಈ ದಿನ ಮೊದಲುಗೊಂಡು ಅಪ್ಪ ಎಲ್ಲ ವಿಧದಲ್ಲಿಯೂ ದೇವರೇ ಅಪ್ಪ ಅವರ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆ ಉಂಟಾಗಲಿ. Every spiritual hold that is holding back our women, we come against every powers of darkness in the name of Jesus. ಯಾವುದೇ ಆತ್ಮಗಳು ದೇವರೇ ಅವರ ಒಂದು ಕಾರ್ಯಗಳನ್ನು ಹಿಡಿದಿರುವುದಾದ್ರೂ ಮತ್ತು ದೇವರೇ ಅಪ್ಪ ಅಂಧಕಾರದ ಎಲ್ಲ ದೊರೆತನಗಳಿಂದ ಯೇಸುವಿನ ನಾಮದಲ್ಲಿ ಆ ಒಂದು ಅಪ್ಪ ನಾವು ಅಧಿಕಾರವನ್ನು ಘೋಷಿಸ್ತೇವೆ. Lord, we come under the authority of yours and under the authority of our husband and our parents. ದೇವರೇ, ನಾವು ನಿಮ್ಮ ಆಳ್ವಿಕೆಯ ಕೆಳಗೂ, ನಮ್ಮ ಗಂಡಂದಿರ ಆಳ್ವಿಕೆ ಕೆಳಗೂ ಮತ್ತು ನಮ್ಮ ತಂದೆ ತಾಯಿಗಳ ಆಳ್ವಿಕೆ ಕೆಳಗೆ ನಾವು ಬರ್ತೇವೆ ಅಪ್ಪ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. And the church say, ಸಭೆಯಾಗಿ ಹೇಳೋಣವಾ? Amen. 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 Yeah, can we just turn around and wish someone there nearby and tell Happy Women's Day and Happy Breakthrough. ನಿಮ್ಮ ಪಕ್ಕದಲ್ಲಿರುವಂತಹ ಮಹಿಳೆಯರನ್ನು ನೋಡಿ ಮಹಿಳಾ ದಿನದ ಶುಭಾಶಯಗಳು ಅಂತ ಹೇಳೋಣವಾ? Amen. Amen. It's such a joy to share God's word today with you all. ನಿಮ್ಮೆಲ್ಲರೊಟ್ಟಿಗೆ ಈ ದಿನದಲ್ಲಿ ದೇವರ ಸಂದೇಶವನ್ನು ಹಂಚಿಕೊಳ್ಳುವುದಕ್ಕೆ ಬಹಳ ಸಂತೋಷವಾಗಿದೆ. A pastor has gone to Singapore. ನಮ್ಮ ಸಭಾಪಾಲಕರು ಸಿಂಗಪೂರಿಗೆ ಹೋಗಿದ್ದಾರೆ. So he will be back on Tuesday. Pray for his journey. ಅವರು ಮಂಗಳವಾರದಂದು ಹಿಂದಿರುಗಿ ಬರಲಿಕ್ಕಿದ್ದಾರೆ. ಅವರ ಪ್ರಯಾಣಕ್ಕಾಗಿ ಪ್ರಾರ್ಥಿಸಿಕೊಳ್ಳ್ರಿ. Okay, last week as I was just walking, and like I had been for walk in like I go to Chelvamba Park or Kukralikere. Like last week I went to Chelvamba Park. ನಾನು ಬೆಳಗಿನ ಒಂದು ನಡಿಗೆಗಾಗಿ ವಾಕಿಂಗ್ ಆಗಿ ನಾನು ಚೆಲ್ವಂಬ ಪಾರ್ಕ್ಗೆ ಹೋದ ವಾರದಲ್ಲಿ ನಾನು ಹೋಗಿದ್ದೆ. And I walk little fast. ನಾನು ಸ್ವಲ್ಪ ತುಂಬಾ ವೇಗವಾಗಿ ನಾನು ವಾಕ್ ಮಾಡ್ತೇನೆ. And as I was walking, I just passed through many men. ನಾನು ವಾಕ್ ಮಾಡಿ ಹಾಗೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಅನೇಕ ಪುರುಷರನ್ನ ದಾಟಿಕೊಂಡು ನಡೆದು ಹೋದೆ. So I was just thinking about it. ನಾನು ಅದನ್ನ ಕುರಿತಾಗಿ ಆಲೋಚಿಸ್ತಾ ಇದ್ದೆ. Okay, why the Bible tells that women are of they are weaker vessel. ಯಾಕೆ ಸತ್ಯವೇದವು ಸ್ತ್ರೀಯರನ್ನ ಬಲಹೀನರು ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ ಎಂಬುದಾಗಿ. And I was just asking the Lord, why have you written? ನಾನು ಕೇಳ್ತಾ ಇದ್ದೆ ದೇವರೇ, ಯಾಕೆ ನೀವು ಈ ತರ ಬರೆಯಲ್ಪಟ್ಟಿದ್ದೀರಾ? Because many times like men cannot do what women can do. ಅನೇಕ ಬಾರಿ ಪುರುಷರು ಮಾಡುವಂತ ಕಾರ್ಯಗಳನ್ನ ಸ್ತ್ರೀಯರು ಮಾಡ್ಲಿಕ್ಕಾಗಿಲ್ಲ. ಸ್ತ್ರೀಯರು ಮಾಡುವಂತ ಕಾರ್ಯಗಳನ್ನ ಪುರುಷರಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. Why Lord, like even when I'm walking, like many men, like they like I'm surpassing them and walking. ಅನೇಕ ಪುರುಷರು ನಿಂತಿದ್ರು, ನಾನು ಹಾಗೆ ಅವರನ್ನ ದಾಟಿ ಹಾಗೆ ನಾನು ಮುಂದೆ ಹೋಗಿ. Even they were walking. ಅವರು ಸಹ ವಾಕ್ ಮಾಡ್ತಾ ಇದ್ರು. Then God just showed. ದೇವರು ನನಗೆ ಹೇಗೆ ಹೇಳಿದ್ರು, we have two hands. ನಮಗೆ ಎರಡು ಕೈಗಳುಂಟು. Okay, God has given strength in both the hands. ದೇವರು ಎರಡೂ ಕೈಗಳಿಗೆ ಬಲವನ್ನ ಕೊಟ್ಟಿದ್ದಾರೆ. Equally both are strong. ಸಮನಾಗಿ ಇವೆರಡು ಶಕ್ತಿಯುಳ್ಳವುಗಳಾಗಿವೆ. But ಆದರೆ we, especially in India, which hand we use more? ಆದರೆ ಭಾರತದಲ್ಲಿ ಹೇಳ್ಬೇಕಂದ್ರೆ ಯಾವ ಕೈಯನ್ನ ನಾವು ಹೆಚ್ಚಾಗಿ ಬಳಸ್ತೇವೆ? Right hand. ಬಲದ ಕೈಯನ್ನ. So we can do so many things with our right hand. ನಾವು ಅನೇಕ ಕಾರ್ಯಗಳನ್ನ ಬಲಗೈಯಿಂದ ನಾವು ಮಾಡಲಿಕ್ಕೆ ಸಾಧ್ಯ. But this left hand equally we cannot do. ಆದರೆ ಅದಕ್ಕೆ ಸರಿಸಮಾನವಾಗಿ ನಮ್ಮ ಎಡಗೈಯಿಂದ ಆ ಕಾರ್ಯಗಳನ್ನ ನಮ್ಮಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. Because we have not used it properly. ಯಾಕೆಂದ್ರೆ ಅದನ್ನ ನಾವು ಸರಿಯಾದ ವಿಧಾನದಲ್ಲಿ ಬಳಸಿಲ್ಲ ಅದರಿಂದ. Okay, so this seems to be the more we don't use it,
that becomes weaker. ಅದು ಸರಿಯಾದ ವಿಧಾನದಲ್ಲಿ ಬಳಸದೆ ಹೋದದರ ನಿಮಿತ್ತವಾಗಿ ಅದು ಬಲಹೀನವಾಗ್ಬಿಡ್ತು. சுனிதாவுடைய வாய்ஸ் கொஞ்சம் இன்னும் கொஞ்சம் கொடுங்க. And so God told, ದೇವರು ಹೇಳಿದ್ರು, women are not like they're not used to their full potential. ಸ್ತ್ರೀಯರು ಸಂಪೂರ್ಣವಾಗಿ ಅವರ ಒಂದು ಸಾಮರ್ಥ್ಯವನ್ನ ಬಳಸೋದಿಲ್ಲ. ಓಕೆ, ಅವರು ಬಳಸುವುದಿಲ್ಲ, ಬೇರೆಯವರು ಬಳಸುವುದಕ್ಕೆ ಬಿಡುವುದಿಲ್ಲ. ಲೈಕ್ ಯು ನೋ, ಐ ಜಸ್ಟ್ ಥ್ಯಾಂಕ್ ಗಾಡ್ ಫಾರ್ ಮೈ ಡ್ಯಾಡ್ ಅಂಡ್ ಫಾರ್ ಮೈ ಹಸ್ಬೆಂಡ್. ನಾನು ನನ್ನ ತಂದೆಯವರಿಗಾಗಿಯೂ ನನ್ನ ಗಂಡನಿಗಾಗಿಯೂ ದೇವರಿಗೆ ನಾನು ವಂದನೆ ಹೇಳ್ತೇನೆ. ಯು ನೋ, ಮೈ ಡ್ಯಾಡ್ ಹ್ಯಾಸ್ ನೆವರ್ ಎವರ್ ಟೋಲ್ಡ್ ನೋ 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 ಯು ಶುಡ್ ನಾಟ್ ಡೂ ದಿಸ್. ಓಕೆ, ನನ್ನ ತಂದೆಯವರು ಎಂದಿಗೂ ಈ ರೀತಿಯಾಗಿ ಹೇಳಿಲ್ಲ, ಇಲ್ಲ 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 ಇದು ನೀನೆಲ್ಲ ಮಾಡಬಾರ್ದು ಅಂತ ಒಂದಿನಕ್ಕೂ ಹೇಳಿಲ್ಲ. He used to always tell, Revive, I'm so proud about you. ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು, ರಿವೈವ್ ನಿನ್ನನ್ನು ನೋಡಿದ್ರೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. Okay, the things that you are doing, wow, I'm so proud about you. ನೀನು ಮಾಡ್ತಾ ಇರುವಂತ ಕಾರ್ಯ ನೋಡಿದ್ರೆ ತುಂಬಾ ಚೆನ್ನಾಗಿದೆ, ಅದು ನನಗೆ ತುಂಬಾ ಹೆಮ್ಮೆಯನ್ನ ಕೊಡುವಂತದ್ದಾಗಿರುತ್ತೆ. And you know, just a few days before he passed away, he just looked at me and he told, you know, I wanted to do so many things, but because of the situation and because of the financial strain, I was not able to do. And I'm so proud that you are doing whatever I wanted to do. ನನ್ನ ಗಂಡನವರು ಸ್ವಲ್ಪ ದಿನಗಳ ಹಿಂದೆ No, my dad. ಅಪ್ಪನವರು ನನ್ನನ್ನು ನೋಡಿ ಈಗ ಹೇಳ್ತಾ ಇದ್ರು, ಅನೇಕ ವಿಷಯಗಳನ್ನು ನಾನು ಮಾಡಬೇಕೆಂಬುದಾಗಿ ನಾನು ಯೋಜನೆ ಹಾಕಿದ್ದೆ, ಆದರೆ ಅದು ಹಣಕಾಸಿನ ನಿಮಿತ್ತವಾಗಿ ಅನೇಕ ವಿಧವಾದ ಕಾರ್ಯಗಳ ನಿಮಿತ್ತವಾಗಿ ನನ್ನಿಂದ ಅದನ್ನ ಪೂರೈಸಲಿಕ್ಕಾಗಿಲ್ಲ, ಆದರೆ ನೀನು ಅದನ್ನು ಮಾಡ್ತಾ ಇದ್ದೀಯಾ, ನನಗದು ತುಂಬ ಸಂತೋಷ ಎಂಬುದಾಗಿ ಹೇಳಿದ್ರು. And then when I was married, ನಾನು ಮದುವೆ ಆದಾಗ, okay, my husband never ever doubted my efficiency, or he never ever told no you shouldn't do. ಅವರು ಎಂದಿಗೂ ನನ್ನ ಸಾಮರ್ಥ್ಯವನ್ನ ಅವರು ಕೀಳಾಗಿ ನೋಡಿಲ್ಲ, ಎಂದಿಗೂ ಅವರು ನಿನ್ನ ಕೈಲಿ ಇದಾಗಲ್ಲ ಎಂಬುದಾಗಿ ಅವರು ಹೇಳೇ ಇಲ್ಲ. You know, when I went for driving, ನಾನು ವಾಹನವನ್ನು ಓಡಿಸುವುದಕ್ಕೆ ಹೋದಾಗ my tutors, the way he handled me, ನನ್ನನ್ನು ತರಬೇತಿಗೊಳಿಸಿದಂತಹ ವ್ಯಕ್ತಿ, I just thought in my life I can never ever learn driving. ಅವರು ನನ್ನನ್ನು ನಡೆಸಿದಂಥ ರೀತಿಯನ್ನು ನೋಡಿದಾಗ ನನಗೆ ಹೀಗೆ ಆಲೋಚನೆ ಬಂತು, ನನ್ನ ಜೀವಿತದಲ್ಲಿ ನಾನು ಎಂದಿಗೂ ವಾಹನವನ್ನು ಓಡಿಸ್ಲಿಕ್ಕೆ ನನ್ನ ಕೈಲಿ ಆಗೋದೇ ಇಲ್ಲ ಎಂಬುದಾಗಿ. Okay, but my real tutor, ಆದರೆ ನನ್ನ ನಿಜವಾದಂತಹ ತರಬೇತಿ ಕೊಡುವ my husband. ಅವರು ನನ್ನ ಗಂಡನಾಗಿದ್ದರು. He was so patient with me, and you know, he is a wonderful professional driver, I can say, more than a professional driver. And he was so patient, and he told, like, you know, he allowed me to make mistakes, and now by God's grace, you know, I'm also becoming a professional driver. ನನ್ನ ಗಂಡ ಆದರೆ ಅತಿ ಉತ್ತಮವಾದಂತಹ ಚಾಲಕರಾಗಿದ್ದಾರೆ. ಅವರು ನನಗೆ ತಾಳ್ಮೆಯಿಂದ ಹೇಳಿಕೊಟ್ರು. ಈ ದಿನದಲ್ಲಿ ನಾನು ತುಂಬಾ ಚೆನ್ನಾಗಿ ಓಡಿಸ್ತಾ ಇದ್ದೇನೆ ಅದರ ನಿಮಿತ್ತವಾಗಿ. And I can drive in highways and you know anywhere, like I can just go, and God has been my confidence, and next to me, like you know, my husband, my dad has always told, like, you can do that. ದೇವರು ನನ್ನ ಒಂದು ಬಲವಾಗಿ ನನ್ನ ಬಲವಾಗಿ ಆತನಿದ್ದನು. ಅದರ ನಂತರದಲ್ಲಿ ನನ್ನ ತಂದೆಯು ನನ್ನ ಗಂಡನು ಯಾವಾಗಲೂ ನಿನ್ನಿಂದ ಸಾಧ್ಯ ಎಂಬುದಾಗಿ ನನ್ನನ್ನು ಮುಂದೆ ತಳ್ಳುವವರಾಗಿದ್ದರು. So with all humility I request all the men over here to encourage your daughters. Never tell, hey, அண்ணா எல்லாம் அவன் பார்த்துக்குவான், உனக்கு ஒன்றும் தெரியாது. No, okay, like all women, all girls can do everything equally, and that will be for the glory of God. ನಾನು ಇಲ್ಲಿರುವಂಥ ಎಲ್ಲ ಪುರುಷರಿಗೆ ದೀನತೆಯಿಂದ ಕೇಳಿಕೊಳ್ತೇನೆ, ನಿಮ್ಮ ಮಕ್ಕಳು, ನಿಮ್ಮ ಹೆಣ್ಣು ಮಕ್ಕಳು ಇಲ್ಲ ನಿಮ್ಮ ಹೆಂಡತಿಯರು ಏನಾದರೂ ಮಾಡಬೇಕಾದ್ರೆ ಅದನ್ನು ಮಾಡಲಿಕ್ಕೆ ನೀವು ಪ್ರೋತ್ಸಾಹ ಕೊಡ್ರಿ. ನಿನ್ನಿಂದ ಆಗೋದಿಲ್ಲ ಅಂತ ಎಂದಿಗೂ ಹೇಳಬೇಡ್ರಿ. ಅವರು ಮಾಡುವಂಥ ಎಲ್ಲ ಕಾರ್ಯದ ನಿಮಿತ್ತವಾಗಿ ದೇವರ ನಾಮ ಮಹಿಮೆ ಹೊಂದುವಂಥದ್ದಾಗಿರುತ್ತೆ. Train your children equally. ಸಮಾನವಾಗಿ ಅವರನ್ನು, ನಿಮ್ಮ ಮಕ್ಕಳನ್ನು ನೀವು ತರಬೇತಿಗೊಳಿಸ್ರಿ. In our house, ನಮ್ಮ ಮನೆಯಲ್ಲಿ, okay, Steve and Sharon equally like has been doing things, like there's no
disparity among them, like, no partiality. My son, he has to wash vessels, he cooks, okay, and many times he does more things than my daughter. ನಮ್ಮ ಮನೆಯಲ್ಲಿ ಸ್ಟೀವ್ ಮತ್ತು ಶಾರನ್ ಇವರ ಮಧ್ಯದಲ್ಲಿ ಯಾವುದೇ ರೀತಿಯ ತಾರತಮ್ಯವಿಲ್ಲ, ಭೇದ ಭಾವವಿಲ್ಲ. ಇವರು ಎಲ್ಲ ಕಾರ್ಯಗಳನ್ನು ಸಮಾನವಾಗಿ ಮಾಡುವವರಾಗಿದ್ದಾರೆ. ಸ್ಟೀವ್ ಅವನು ಪಾತ್ರೆಯನ್ನು ತೊಳೆಯುತ್ತಾನೆ, ಅಡಿಗೆಯನ್ನು ಮಾಡ್ತಾನೆ, ಕೆಲವೊಮ್ಮೆ ಶಾರನ್ಗಿಂತ ಅಧಿಕವಾದ ಕೆಲಸಗಳನ್ನು ಅವನು ಮಾಡ್ತಾನೆ. Sharon may she bakes and only baking and all those things. ಅವಳು ಬಂದು ಈ ಕೇಕ್ ಮಾಡುವಂಥದ್ದು ಈ ತರ ಕಾರ್ಯಗಳನ್ನ ಅವಳು ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಮಾಡ್ತಾಳೆ. And Steve okay, ಎಣ್ಣೆ ಕತ್ರಿಕಾಯಿ ಕುழம்பு ಅವನು செஞ்சான். ಎಣ್ಣೆ ಬದನೆಕಾಯಿ ಸಾರನ್ನ ಅವನು ಮಾಡ್ದ. Okay, and he does all ghee, prawn roast, all this. So if you want to taste, you can come home. ghee roast, prawn roast, ಈ ರೀತಿಯಾದ ಕಾರ್ಯಗಳನ್ನೆಲ್ಲ ಅವನು ಚೆನ್ನಾಗಿ ಮಾಡ್ತಾನೆ. So the reason why I'm telling us, everything should be for the glory of God. ನಾನು ಯಾಕೆ ಇದನ್ನ ಹೇಳ್ತಿದ್ದೇನೆ ಅಂದ್ರೆ ಪ್ರತಿಯೊಂದು ದೇವರ ನಾಮ ಮಹಿಮೆ ಹೊಂದುವುದಕ್ಕಾಗಿರಬೇಕು. And yesterday I had posted 3 different kinds of videos. ನಾನು ನಿನ್ನೆ 3 ವಿಧವಾದಂತಹ ಒಂದು ವಿಡಿಯೋಗಳನ್ನು ನಾನು ಅಲ್ಲಿ ಪೋಸ್ಟ್ ಮಾಡಿದೆ. The double standard that we have in us. ನಮ್ಮಲ್ಲಿ ಅಂತಹ ಒಂದು ಗುಣಮಟ್ಟ ನಮ್ಮಲ್ಲಿ ಉಂಟು. No double standard. So for men it's different, for women it's different. ಸ್ತ್ರೀಯರು ವ್ಯತ್ಯಾಸವಾದವರು, ಪುರುಷರು ವ್ಯತ್ಯಾಸವಾದವರು. The way we see, like for example, a couple, they're having a fight, your son and daughter-in-law, like there's some unfaithfulness of your son in the family. மகனுக்கும் மருமகளுக்கும் சண்டை. ஏன்னா ಓಕೆ, ಮಗನ್ வேற ஒரு ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಶನ್ಶಿಪ್ இருக்கிறான். ಮಗ ಮತ್ತು ಸೊಸೆಗೆ ಅಲ್ಲಿ ಏನಾಗ್ತಾ ಇದೆ, ಜಗಳ ಆಗ್ತಾ ಇದೆ. ಯಾಕೆಂದ್ರೆ ಮಗನಿಗೆ ಒಂದು ಅನೈತಿಕವಾದಂತಹ ಒಂದು ಸಂಬಂಧವಿದೆ. And parents, when it comes to them, ಆ ಸಮಯದಲ್ಲಿ ಪೋಷಕರು ಅಂತ ಬರುವಾಗ, there are many women, many parents who tell, அவன் ஆம்பளடி, எங்க வேணாலும் போவான், என்ன வேணாலும் பண்ணலாம், நீ பொம்பளை அடங்கிரு. ಪೋಷಕರು ಆಗ ಹೇಳ್ತಾರೆ, ಅವನು ಗಂಡು, ಅವನು ಏನ್ ಬೇಕಾದ್ರೂ ಮಾಡ್ತಾನೆ, ಅವನು ಎಲ್ಲಿಗೆ ಬೇಕಾದ್ರೂ ಹೋಗ್ತಾನೆ, ನೀನ್ ಸ್ವಲ್ಪ ತಗ್ಗಿ ಬಗ್ಗಿ ಇರು. That cannot be the principle in our church. ಅದು ನಮ್ಮ ಸಭೆಯಲ್ಲಿರುವಂತಹ ಒಂದು ನಿಯಮವಾಗಿರೋದಿಲ್ಲ. Sin is sin for all men and women. ಪುರುಷರಿಗಾಗಲಿ ಸ್ತ್ರೀಯರಿಗಾಗಲಿ ಪಾಪ ಅನ್ನುವುದಾದ್ರೆ ಅದು ಪಾಪ. The world outside has a double standard. ಹೊರಗಡೆ ಇರುವಂತಹ ಲೋಕದಲ್ಲಿ 2 ವಿಧವಾದಂತಹ ಒಂದು ಗುಣಮಟ್ಟ ಉಂಟು. Because ಯಾಕೆಂದ್ರೆ he is your son, is that we can just allow sin to reign and rule our families? ಯಾಕೆಂದ್ರೆ ಮಗನನ್ನ ಈ ರೀತಿಯಾಗಿ ಆಳ್ವಿಕೆ ಮಾಡುವುದಕ್ಕೂ ಪಾಪ ಮಾಡುವುದಕ್ಕೂ ಇಲ್ಲ, ಮಗನಾಗಿ ಇರುವುದರಿಂದ can we allow? ಮಗನಾಗಿ ಇರುವುದರಿಂದ ಆತನ ಅನುಮತಿ ಕೊಡಬಹುದಾ? Like, let's judge according to the word of God. ದೇವರ ವಾಕ್ಯವನ್ನಿಟ್ಟು ನಾವು ತೀರ್ಪು ಕೊಡುವವರಾಗಿರೋಣ. So let's just allow, like, things to happen in our family as God wants to see in our families. ನಮ್ಮ ಒಂದು ಕುಟುಂಬದಲ್ಲಿ ನಡೆಯುವಂತ ಕಾರ್ಯಗಳು ದೇವರು ನಮ್ಮಿಂದ ನೋಡುವಂತಹ ಕಾರ್ಯಗಳಾಗಿ ನಮ್ಮ ಕುಟುಂಬಗಳಲ್ಲಿ ಇರಲಿ. So the same thing, ಅದೇ ರೀತಿಯಾಗಿ the more we use a thing, that will be strengthened. ನಾವು ಅಧಿಕವಾಗಿ ಉಪಯೋಗಿಸುವಂತ ಕಾರ್ಯ ಅದು ಅಧಿಕವಾದ ಬಲವನ್ನು ಹೊಂದಿರುವಂತದ್ದಾಗಿರುತ್ತೆ. Okay, so today we are going to see what we have been using in us. ನಮ್ಮಲ್ಲಿ ನಾವು ಯಾವುದನ್ನ ಉಪಯೋಗಿಸ್ತಾ ಇದ್ದೇವೆ ಅನ್ನೋದನ್ನ ನಾವು ನೋಡೋಣ. Okay, today we are going to, the same way we are going to see in our life how God wants us to use the thing that God has given us. ದೇವರು ನಮಗೆ ಕೊಟ್ಟಿರುವಂತಹ ಕಾರ್ಯಗಳನ್ನ ಯಾವ ರೀತಿಯಲ್ಲಿ ನಾವು ನಮ್ಮ ಜೀವಿತದಲ್ಲಿ ಉಪಯೋಗಿಸ್ತಾ ಇದ್ದೇವೆ ಅನ್ನುವುದನ್ನ ಈ ದಿನದಲ್ಲಿ ನಾವು ನೋಡೋಣ. The topic of my message is 2 spiritual laws. ನನ್ನ ಒಂದು ಸಂದೇಶದ ಶಿರೋನಾಮೆ 2 ನಿಯಮಗಳು, 2 ಆತ್ಮಿಕ ನಿಯಮಗಳು. Romans chapter 8. Joshua, are you here?
Romans chapter 8, 1 and 2. ರೋಮಾಪುರದವರಿಗೆ 8ನೇ ಅಧ್ಯಾಯ 1-2. Can we all stand together and read this word with life? ಜೀವದೊಟ್ಟಿಗೆ ಎಲ್ಲರೂ ಎದ್ದು ನಿಂತವರಾಗಿ ಈ ವಾಕ್ಯವನ್ನ ನಾವು ಓದೋಣ. We'll just declare it aloud, these words. ಈ ವಾಕ್ಯವನ್ನ ನಾವು ಶಬ್ದವಾಗಿ ಘೋಷಣೆ ಮಾಡೋಣ. Yeah, Romans chapter 8, words 1 and 2. ರೋಮಾಪುರದವರಿಗೆ 8ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ. Yeah. ಆದದರಿಂದ ಕ್ರಿಸ್ತ ಯೇಸುವಿನಲ್ಲಿ Let's ಇರುವವರಿಗೆ all read it aloud. Come on, church. Ready, 1, 2, 3, go. There is therefore now no condemnation to those who are in Christ Jesus, who do not walk according to the flesh, but according to the Spirit. For the law of the Spirit of life in Christ Jesus has made me free from the law of sin and death. Amen. Father in heaven, we come to the throne of grace. ಪರಲೋಕದಲ್ಲಿರುವ ತಂದೆಯೇ ದೇವರಪ್ಪ, ನಿಮ್ಮ ಒಂದು ಕೃಪೆಯ ಸಿಂಹಾಸನದಡಿಗೆ ಬರ್ತೇವೆ. Your word is life. ದೇವರೇ, ನಿಮ್ಮ ವಾಕ್ಯವೇ ಜೀವವಾಗಿದೆ. Let your word speak to us. ದೇವರೇ, ನಿಮ್ಮ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡಲಿ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. Amen. Can I have this monitor switched on? Okay. So this verses, these two verses tells law of spirit of life in Christ. ಕ್ರಿಸ್ತನಲ್ಲಿರುವಂತಹ ಒಂದು ಆತ್ಮೀಕ ನಿಯಮವನ್ನ ಕುರಿತಾಗಿ 2 ವಾಕ್ಯಗಳು ಹೇಳ್ತವೆ. There are 2 laws. 2 ನಿಯಮಗಳುಂಟು. So one law is ಒಂದು ನಿಯಮವೇನೆಂದ್ರೆ law of the spirit of life. ಕ್ರಿಸ್ತನಲ್ಲಿರುವಂತಹ ಜೀವದ ಒಂದು ಆತ್ಮೀಕವಾದ ಜೀವ. And next one, ಎರಡನೇದು law of sin and death. ಪಾಪ ಮತ್ತು ಮರಣಗಳ ಒಂದು ನಿಯಮ. Okay. So another thing is, ಮುಂದಿನ ಇನ್ನೊಂದು ಕಾರ್ಯ, so it talks about walking in spirit, ಆತ್ಮದಲ್ಲಿ ನಡೆಯುವಂತದ್ದು, walking in flesh, ಮತ್ತು ಶರೀರ ಭಾವದಲ್ಲಿ ನಡೆಯುವಂತದ್ದು. So you know, 2 things here we are going to see. 2 laws. ನಾವು ಇಲ್ಲಿ 2 ಕಾರ್ಯಗಳನ್ನ ನೋಡ್ಲಿಕ್ಕಿದ್ದೇವೆ. 2 ನಿಯಮಗಳುಂಟು. So one is walking in flesh, walking in spirit. ಒಂದು ಆತ್ಮದಲ್ಲಿ ನಡೆಯುವಂತದ್ದು, ಇನ್ನೊಂದು ಶರೀರ ಭಾವದೀನದಲ್ಲಿ ನಡೆಯುವಂತದ್ದು. Okay, God has blessed us with spirit, soul and body. ದೇವರು ನಮಗೆ ಆತ್ಮ, ಪ್ರಾಣ, ಶರೀರವನ್ನ ಕೊಟ್ಟು ಆಶೀರ್ವದಿಸಿದ್ದಾರೆ. So we have 3 things in us. ನಮ್ಮಲ್ಲಿ 3 ಕಾರ್ಯಗಳು ಉಂಟು. So spirit is the thing that connects us with God. ಆತ್ಮ ಅಂತ ಹೇಳುವಾಗ ಅದು ದೇವರೊಟ್ಟಿಗೆ ಸಂಪರ್ಕ ಹೊಂದಿರುವಂತದ್ದಾಗಿರುತ್ತೆ. And can I have this monitor switched on, please? It's not working, huh? Okay, so we have our soul, and soul has 3 things: mind, emotions and will. ನಮಗೆ ಪ್ರಾಣವು ಉಂಟು. ಆ ಪ್ರಾಣವು 3 ಕಾರ್ಯಗಳನ್ನು ಒಳಗೊಂಡಿದೆ. ಒಂದು ಮನಸ್ಸು, ಸ್ವಚಿತ್ತ ಮತ್ತು ಭಾವನೆಗಳು. And our body has 5 senses. ನಮ್ಮ ಒಂದು ಶರೀರ 5 ವಿಧವಾದಂತಹ ಕಾರ್ಯಗಳನ್ನು ಒಳಗೊಂಡಿದೆ, ಇಂದ್ರಿಯಗಳನ್ನು ಒಳಗೊಂಡಿದೆ. Okay, and we have been called to walk in the spirit. ನಾವು ಆತ್ಮದಲ್ಲಿ ನಡೆಯುವವರಾಗುವುದಕ್ಕಾಗಿ ಕರೆಯಲ್ಪಟ್ಟವರಾಗಿದ್ದೇವೆ. Okay, I want everyone to turn to Ephesians chapter 2 verse 1 to 3. ಎಫೆಸದವರಿಗೆ 2ನೇ ಅಧ್ಯಾಯ 1ರಿಂದ 3ರವರೆಗೆ ಎಲ್ಲರೂ ತಿರುಗಿಸಿಕೊಳ್ಳಬೇಕೆಂಬುದಾಗಿ ನಾನು ಕೇಳ್ತೇನೆ. Yeah, can we just read it together? ಎಲ್ಲರೂ ಒಟ್ಟಾಗಿ ಸೇರಿ ಓದೋಣವಾ? And you he made alive who were dead in trespasses and sins, in which you once walked according to the course of this world, according to the prince of the power of the air, the spirit who now works in the sons of disobedience, among whom also we all once conducted ourselves in the lust of our flesh, fulfilling the desires of the flesh and of the mind, and were by nature children of wrath, just as the others. So God's word says that we were all dead in spirit. ದೇವರ ವಾಕ್ಯ ಹೇಳುತ್ತೆ ನಾವು ಆತ್ಮದಲ್ಲಿ ಸತ್ತವರಾಗಿದ್ದೆವು. Okay, can we go to the slide before, 2 slides before? Okay, so
before coming to Christ, our spirit was dead. ಯೇಸು ಕ್ರಿಸ್ತನ ಒಳಗೆ ನಾವು ಬರುವುದಕ್ಕಿಂತ ಮುಂಚಿತವಾಗಿ ನಮ್ಮ ಆತ್ಮವು ಸತ್ತದ್ದಾಗಿತ್ತು. Can we just ask Holy Spirit to open our eyes? Like I just feel, something just working against. Shall we just lift up our hands and tell Lord, open our eyes, open ದೇವರನ್ನ our ನೋಡಿ ನಾವು ears. ಕೇಳೋಣವಾ? ದೇವರೇ ನಮ್ಮ Every ಮನೋನೇತ್ರಗಳನ್ನ ವಾಕ್ಯಗಳಿಗಾಗಿ resistance ನಾವು we come ತೆರೆಯಿರಿ against ಅಪ್ಪ. that in the name of Jesus. ಎಲ್ಲ ವಿಧವಾದ Let the word of ಅಡೆತಡೆಗಳನ್ನ God ಯೇಸುವಿನ flow ನಾಮದಲ್ಲಿ ನಾವು with ಲಯ all power ಮಾಡ್ತೇವೆ. and authority in ದೇವರೇ the name ಎಲ್ಲ of ವಿಧವಾದಂತ Jesus. ಅಧಿಕಾರದೊಟ್ಟಿಗೆ ದೇವರೇ ನಾವು ಮಾತನಾಡ್ತೇವೆ. Amen. ಯೇಸುವಿನ Amen. ನಾಮದಲ್ಲಿ Can we ನಾವು- just lift up our hands? Lord, speak to us. ಕರಗಳನ್ನ ಮೇಲೆತ್ತಿ ನಾವು ಹಾಗೆ ಹೇಳೋಣವಾ? ದೇವರೇ ನಮ್ಮೊಟ್ಟಿಗೆ ಮಾತನಾಡಿ. This is a very, very important message that God has put in my heart, and no resistance in the name of Jesus. ದೇವರು ಈ ಒಂದು ವಾಕ್ಯವನ್ನ ಬಹಳ ಮುಖ್ಯವಾಗಿ ಎಂಬುದಾಗಿ ಹೇಳಿ ನನ್ನ ಹೃದಯದಲ್ಲಿ ದೇವರು ಇದನ್ನ ಹಾಕಿದ್ದಾರೆ. ಇದಕ್ಕೆ ಯಾವುದೇ ರೀತಿಯ ತಡೆಗಳು ಇರಬಾರದು. Amen. 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 Let's be Amen. alert to Holy Spirit. ದೇವರ ಆತ್ಮನಿಗೆ ನಾವು ಜಾಗರೂಕರಾಗಿರೋಣ. So we have the Spirit of God, ದೇವರ ಒಂದು ಆತ್ಮ ನಮ್ಮಲ್ಲಿ ಉಂಟು. but because of the sin that Adam made, because he sinned, all of our spirits were dead in sin. ಆದಾಮನು ಪಾಪ ಮಾಡಿದರ ನಿಮಿತ್ತವಾಗಿ ನಮ್ಮ ಆತ್ಮವು ಅಲ್ಲೇನಾಯ್ತು? ಸತ್ತದ್ದಾಗ್ಬಿಡ್ತು. And we became the children of disobedience. ನಾವು ಅವಿಧೇಯತೆಯ ಮಕ್ಕಳಾಗಿ ಮಾರ್ಪಟ್ಟೆವು. But because of Jesus, ಆದರೆ ಯೇಸು ಕ್ರಿಸ್ತನ ನಿಮಿತ್ತವಾಗಿ, when we just go to the 4th verse, ನಾವು 4ನೇ ವಾಕ್ಯವನ್ನ ನೋಡುವಾಗ, shall we all read it together aloud? ಶಬ್ದವಾಗಿ ಎಲ್ಲರೂ ನಾವು ಒಟ್ಟಾಗಿ ಸೇರಿ ಓದೋಣವಾ? But ಆದರೆ God, ಕರುಣಾನಿಧಿಯಾಗಿರುವ who is rich in mercy, ದೇವರು because of ನಮ್ಮ his ಮೇಲೆ great love with which ಮಹಾಪ್ರೀತಿಯನ್ನಿಟ್ಟು he loved us, ಅಪರಾಧಗಳ even when we were ದೆಸೆಯಿಂದ dead in ಸತ್ತವರಾಗಿದ್ದ trespasses, ನಮ್ಮನ್ನು made us ಕ್ರಿಸ್ತನೊಂದಿಗೆ alive together with ಬದುಕಿಸಿದರು. Christ. By ಕೃಪೆಯಿಂದಲೇ grace you ರಕ್ಷಣೆ have been ಹೊಂದಿದವರಾಗಿದ್ದೀರಿ. saved. Amen. 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 So because Christ came into our lives, ಕ್ರಿಸ್ತನು ನಮ್ಮ ಜೀವಿತಗಳಲ್ಲಿ ಬಂದದ್ದರ ನಿಮಿತ್ತವಾಗಿ all of our dead spirits became alive. ಸತ್ತಂತಹ ಎಲ್ಲ ಆತ್ಮಗಳು ಜೀವವನ್ನ ಹೊಂದಿಕೊಂಡಿತು. Atmavu. ಸತ್ತಂತ ಆತ್ಮವು ಜೀವವನ್ನ ಹೊಂದಿಕೊಂಡಿತು. Okay, so our spirit was made alive because of Jesus. ನಮ್ಮ ಆತ್ಮವು ಜೀವದಿಂದ ಎದ್ದೇಳಿತು. ಯಾಕೆ? ಕ್ರಿಸ್ತನ ನಿಮಿತ್ತವಾಗಿ. So Christ was, he was dead, he was buried, and he came to life. ಕ್ರಿಸ್ತನು ಸತ್ತನು, ಹೂಣಲ್ಪಟ್ಟನು ಮತ್ತು ಜೀವಂತವಾಗಿ ಎದ್ದನು. And the same way, ಅದೇ ರೀತಿಯಾಗಿ when we accepted Christ, ನಾವು ಕ್ರಿಸ್ತನನ್ನ ಅಂಗೀಕರಿಸಿದಾಗ, those who were dead in sin, ಪಾಪಕ್ಕೆ ಸತ್ತವರು, okay, what happened is we died to our sin. ನಾವು ನಮ್ಮ ಪಾಪಗಳಿಗೆ, ಅಲ್ಲೇನಾಗುತ್ತೆ, ನಾವು ನಮ್ಮ ಪಾಪಗಳಿಗೆ ಸತ್ತವರಾಗ್ತೇವೆ. And we were buried with Christ. ಅಲ್ಲಿ ನಾವು ಕ್ರಿಸ್ತನೊಟ್ಟಿಗೆ ಹೂಣಲ್ಪಡ್ತೇವೆ. And with Christ we are made alive. ಮತ್ತು ಕ್ರಿಸ್ತನೊಟ್ಟಿಗೆ ನಾವು ಜೀವಂತವಾಗಿ ಎದ್ದೇಳ್ತೇವೆ. The moment we put our faith in the work of Jesus on the cross, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮಾಡಿದಂತಹ ಆ ಕ್ರಿಯೆಯ ಮೇಲೆ ನಾವು ನಂಬಿಕೆಯನ್ನ ಇಡುವಾಗ, our spirits are made alive. ನಮ್ಮ ಆತ್ಮವು ಹಾಗೆ ಜೀವದಿಂದ ಎದ್ದೇಳುವಂತದ್ದಾಗಿರುತ್ತೆ. And our spirits get connected with God. ಮತ್ತು ನಮ್ಮ ಆತ್ಮವು ದೇವರೊಟ್ಟಿಗೆ ಸಂಪರ್ಕವನ್ನು ಹೊಂದುವಂತದ್ದಾಗಿದೆ. And whatever is in God's spirit comes into our spirit. ಮತ್ತು ದೇವರ ಆತ್ಮನಲ್ಲಿ ಏನೇನೆಲ್ಲ ಇದೆಯೋ ಅವೆಲ್ಲವೂ ನಮ್ಮ ಆತ್ಮಕ್ಕೆ ರವಾನಿಸಲ್ಪಡುತ್ತೆ. Spirit of God is transferred into our spirit, and we are transferred from the world of darkness into the world of light. ದೇವರ ಆತ್ಮವು ನಮ್ಮ ಆತ್ಮಕ್ಕೆ ಅದು ವರ್ಗಾಯಿಸಲ್ಪಡುವಾಗ ಲೋಕದಲ್ಲಿರುವಂತ ಆ ಒಂದು ಕಾರ್ಯಗಳು ಬದಲಾಗಿ ಜೀವವುಳ್ಳ ಕಾರ್ಯಗಳಾಗಿ ಮಾರ್ಪಡ್ತೇವೆ. And now, ಈಗ can we go to the next, like the slide before? Yeah, the next slide. So what happens is, ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, a spirit who is made alive by Christ, ಯೇಸು ಕ್ರಿಸ್ತನ ಮೂಲಕವಾಗಿ ಜೀವ ತಾಳಿದಂತಹ ಆ ಒಂದು ಆತ್ಮ, what happens is our spirit becomes God conscious. ಆ ಒಂದು ಆತ್ಮ ದೇವರ ಆ ಒಂದು ಸ್ಥಿತಿಗೆ, ಅಂದ್ರೆ ದೇವರು ಅನ್ನುವಂತ ಒಂದು ಪ್ರಜ್ಞೆಗೆ ನಾವು ಬಂದಾಗ, okay, so we become
aware of his presence. ನಾವು ಆತನ ಪ್ರಸನ್ನತೆಯನ್ನ ನಾವು ಅನುಭವಿಸುವವರಾಗಿ ಅದನ್ನ ಕುರಿತಾಗಿ ತಿಳಿದವರಾಗಿ ನಾವಿರ್ತೇವೆ. And we become sensitive to him. ಮತ್ತು ಆತನಿಗೆ ನಾವು ಸೂಕ್ಷ್ಮರಾಗಿರ್ತೇವೆ. And we understand whatever is God's, like God's word, whatever is in God, like we can just understand so well in our spirit. ಮತ್ತು ದೇವರ ವಾಕ್ಯ ಏನ್ ಹೇಳ್ತದೆ, ದೇವರೇನ್ ಹೇಳ್ತಿದ್ದಾರೆ ಅನ್ನೋದ ಸರಿಯಾದ ವಿಧಾನದಲ್ಲಿ ನಾವು ಅರ್ಥೈಸಿಕೊಳ್ಳುವವರಾಗ್ತೇವೆ. And the moment we receive salvation, ಮತ್ತು ರಕ್ಷಣೆ ಹೊಂದಿದಂತಹ ಕ್ಷಣದಲ್ಲಿ only our spirit is made righteous. ನಮ್ಮ ಆತ್ಮ ಮಾತ್ರವೇ ನೀತಿವಂತರಾಗಿಸಲ್ಪಡುತ್ತೆ. Okay, only our spirit is made alive. ನಮ್ಮ ಆತ್ಮ ಮಾತ್ರವೇ ಜೀವಕ್ಕೆ ಬರುವಂತದ್ದಾಗಿರುತ್ತೆ. But our soul and our body is still in the fallen world. ಆದರೆ ನಮ್ಮ ಪ್ರಾಣವು ಮತ್ತು ನಮ್ಮ ದೇಹವು ಇನ್ನು ಬಿದ್ದು ಹೋದಂತಹ ಲೋಕದ ಅಡಿಯಲ್ಲಿಯೇ ಇರುವಂತದ್ದಾಗಿರುತ್ತೆ. So what are there in the soul? ಆ ಪ್ರಾಣದಲ್ಲಿ ಏನೇನೆಲ್ಲ ಉಂಟು? Mind, will and emotion. ಮನಸ್ಸು, ಚಿತ್ತ ಮತ್ತು ಭಾವನೆಗಳು. And our mind, even though we have accepted Christ, our mind thinks all dirty things. ನಾವು ಕ್ರೈಸ್ತನನ್ನ ಅಂಗೀಕರಿಸಿದ ಮೇಲೂ ನಮ್ಮ ಒಂದು ಮನಸ್ಸಿನಲ್ಲಿರುವಂತಹ ಕಾರ್ಯಗಳು ಅದು ಒಂದು ಕೊಳಕಾದಂತಹ ಕಾರ್ಯಗಳಾಗಿ ಇರುತ್ತವೆ. Okay, and our will, many times we make the wrong choice. ಮತ್ತು ನಾವು ತೆಗೆದುಕೊಳ್ಳುವಂತಹ ತೀರ್ಮಾನ ನಮ್ಮ ಚಿತ್ತ ಅನೇಕ ಬಾರಿ ನಾವು ತಪ್ಪಾದ ತೀರ್ಮಾನಗಳನ್ನು ನಾವು ತೆಗೆದುಕೊಳ್ಳುತ್ತೇವೆ. Many times we just show all sinful emotions. ಮತ್ತು ಅನೇಕ ಬಾರಿ ನಾವೇನ್ ಮಾಡ್ತೇವೆ, ಪಾಪ ತುಂಬಿದಂತಹ ಭಾವನೆಗಳನ್ನು ನಾವು ಹೊರಪಡಿಸುವವರಾಗಿರ್ತೇವೆ. And our body, where our 5 sense organs are there, ನಮ್ಮ ಆ ಒಂದು ದೇಹದಲ್ಲಿ ಇರುವಂತಹ ಆ ಒಂದು ಪಂಚೇಂದ್ರಿಯಗಳು ಎಂಬುದಾಗಿ ಹೇಳುವಾಗ, okay, so we just go according to our sense organs. ಆ ಒಂದು ನಮ್ಮ ಒಂದು ಇಂದ್ರಿಯಗಳ ಪ್ರಕಾರವಾಗಿ ನಾವು ನಡೆಯುವವರಾಗಿರ್ತೇವೆ. A person who has not accepted Christ, he has no other go. ಒಂದು ಕ್ರೈಸ್ತನನ್ನ ಅಂಗೀಕರಿಸದೆ ಇರುವಂತಹ ಒಬ್ಬ ವ್ಯಕ್ತಿ, ಅವನಿಗೆ ಬೇರೆ ಮಾರ್ಗವಿಲ್ಲ. He has to go according to his sense organs. ಆತನ ಇಂದ್ರಿಯಗಳ ಪ್ರಕಾರವಾಗಿ ಆತನು ಹೋಗುವವನಾಗಿರ್ತಾನೆ. He has to, like he doesn't have any other choice. ಆತನಿಗೆ ಯಾವುದೇ ರೀತಿಯ ಆಯ್ಕೆಗಳು ಅಲ್ಲಿ ಇಲ್ಲ. Only one thing is the will that God has given. ಒಂದೇ ಒಂದು ಕಾರ್ಯ ಆತನಿಗೆ ಕೊಡಲ್ಪಟ್ಟಿರುವಂತಹ ಆ ಒಂದು ಚಿತ್ತ. Okay, when he just when he accepts and when he makes a choice of good, like he can just receive good. ಅವನು ಆಯ್ಕೆ ಮಾಡಿಕೊಳ್ಳುವಾಗ ಅದು ಒಳ್ಳೆಯ ಕಾರ್ಯವಾಗಿ ಅವನು ಆಯ್ಕೆ ಮಾಡಿಕೊಳ್ಳುವಾಗ that becomes that ಅವನು ಆಯ್ಕೆ ಮಾಡಿಕೊಳ್ಳುವಾಗ ಅದು ಒಳ್ಳೆಯದಾಗಿ ಬದಲಾವಣೆ ಆಗುತ್ತೆ. But we who have accepted Christ, ನಾವು ದೇವರನ್ನ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿದವರಾದ ನಾವು, okay, now we have choice. ನಮಗೆ ಇಲ್ಲಿ ಆಯ್ಕೆಗಳುಂಟು. Where? ಎಲ್ಲಿ? Okay, our soul now has to make the choice whether like it has to go according to the body or according to the spirit. ನಾವು ನಮಗೆ ಒಂದು ಆಯ್ಕೆ ಮಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿರ್ತೇವೆ. ಒಂದು ನಮ್ಮ ದೇಹ ಹೇಳುವ ರೀತಿಯಲ್ಲಿ ನಾವು ಹೋಗುವಂಥದ್ದು, ಇನ್ನೊಂದು ನಮ್ಮ ಆತ್ಮ ಹೇಳುವ ರೀತಿಯಲ್ಲಿ ಹೋಗುವಂಥದ್ದು. So whoever makes a choice of spirit, your spirit man becomes stronger. ಯಾರೆಲ್ಲ ಆತ್ಮದ ಮೂಲಕವಾಗಿ ತೀರ್ಮಾನಗಳನ್ನ ತೆಗೆದುಕೊಳ್ತಾರೋ, ಅದರ ಪ್ರಕಾರವಾಗಿ ಹೋಗ್ತಾರೋ, ಅವರ ಒಂದು ಆತ್ಮ ಜೀವದಾಯಕವಾಗಿರುವಂತದ್ದಾಗಿರುತ್ತೆ. Who makes a choice of his sense organs according to the sense organs, he he becomes stronger in his flesh. ಯಾವ ವ್ಯಕ್ತಿ ತನ್ನ ಇಂದ್ರಿಯಗಳ ಪ್ರಕಾರವಾಗಿ ಹೋಗಿ ತೀರ್ಮಾನಗಳನ್ನ ತೆಗೆದುಕೊಳ್ತಾನೋ, ರಿಸಲ್ಟ್ ಅನ್ನ, so his flesh becomes stronger. ಆತನ ಒಂದು ಅವನ ಒಂದು ಶರೀರ ಏನಾಗುತ್ತೆ, ಆ ಮಾಂಸ ಏನಾಗುತ್ತೆ, ಅದು ಬಲಯುತವಾಗುತ್ತೆ. Okay, which law is stronger? Can we go to the next? Yeah, which law is stronger? ಯಾವ ಒಂದು ನಿಯಮ ಅದು ಬಲಯುತವಾದದ್ದು? God just showed me, he just gave a revelation about this. ನನಗೆ ದೇವರು ಇದನ್ನ ಕುರಿತಾಗಿ ಒಂದು ಪ್ರಕಟಣೆಯನ್ನ ದೇವರು ನನಗೆ ತೋರಿಸಿದರು. Which law is stronger? ಯಾವ ಒಂದು ನಿಯಮ ಅದು ಬಲಯುತವಾದದ್ದು? Okay, we have 2 laws in our nature. ನಮ್ಮ ಒಂದು ಸ್ವಾಭಾವಿಕವಾಗಿ ನಮಗೆ 2 ನಿಯಮಗಳು ಉಂಟು. The first one is law of universal gravitation. ಗುರುತ್ವಾಕರ್ಷಣ ನಿಯಮ ಮೊದಲನೇದು. Okay, so when I throw something up,
ನಾನು ಒಂದು ಕಾರ್ಯವನ್ನ ಮೇಲೆಗೆ ಬಿಸಾಕುವುದಾದ್ರೆ okay, it just comes down. ಅದು ಕೆಳಗೆ ಬರುವಂತದ್ದಾಗಿರುತ್ತೆ. Because, ಯಾಕೆಂದ್ರೆ okay, there's a law that is just, it's in force. ಯಾಕೆಂದರೆ ಆ ಒಂದು ನಿಯಮದಲ್ಲಿ ಅದರಲ್ಲಿ ಒಂದು ಪ್ರಭಾವ ಉಂಟು. Okay, and anything that goes up should come down. ಯಾವುದೇ ಒಂದು ಕಾರ್ಯವಾದ್ರೂ ಮೇಲೆ ಹೋಗುವಂತದ್ದು ಕೆಳಗೆ ಬಂದೇ ಬರುತ್ತೆ. We all know about that law. ಅದ್ರ ಬಗ್ಗೆ ಆ ನಿಯಮದ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು. And there is another law that is working against this law. ಇನ್ನೊಂದು ನಿಯಮ ಉಂಟು, ಅದು ಇದರ ವಿರುದ್ಧವಾಗಿ ಕಾರ್ಯ So ಮಾಡುವಂತದ್ದಾಗಿರುತ್ತೆ. that's the law of Newton's third law of motion. ತಿಳಿಯದೆ ಅದು ನ್ಯೂಟನ್ನ ಮೂರನೆಯ ನಿಯಮವಾಗಿರುತ್ತೆ. What's this? I hate physics, and now you're coming and talking about all laws. ನಾನು ಈ ಭೌತಶಾಸ್ತ್ರವನ್ನ ಭಯಂಕರವಾಗಿ ನಾನು ವಿರೋಧಿಸ್ತೇನೆ, ಆದ್ರೆ ನೀವೀಗ ಬಂದ್ಬಿಟ್ಟು ಇದನ್ನ ಕುರಿತಾಗೆ ಮಾತನಾಡ್ತಿದ್ದೀರಲ್ಲ. Okay, there's one law in force already in nature. ಈ ಒಂದು ಸ್ವಾಭಾವಿಕವಾಗಿ ಈಗಾಗಲೇ ಒಂದು ನಿಯಮ ಉಂಟು, ಅದರ ಒಂದು ಪ್ರಭಾವವು ಅದರಲ್ಲಿ ಉಂಟು. Law of universal gravitation, ಗುರುತ್ವಾಕರ್ಷಣೆಯ ನಿಯಮ. okay, and there's another law that is working against this law. ಇನ್ನೊಂದು ನಿಯಮ ಈ ಒಂದು ನಿಯಮದ ವಿರುದ್ಧವಾಗಿ ಕಾರ್ಯ ಮಾಡುವಂತದ್ದಾಗಿರುತ್ತೆ. And that's how, ಹಾಗೆ and that's how Wright brothers came with the invention of airplane. ಅದರ ಪ್ರಕಾರವಾಗಿಯೇ ರೈಟ್ ಬ್ರದರ್ಸ್ ಅವರು ಏನ್ ಮಾಡಿದ್ರು, ಏರೋಪ್ಲೇನ್ ಅನ್ನ ಕಂಡು ಹಿಡಿದ್ರು ಆ ನಿಯಮವನ್ನಿಟ್ಟು. Okay, so we have someone among us, like we have Burgeon, right? Yeah, Burgeon and Joshua, who are like in the training of becoming a pilot. ಇಲ್ಲಿ ನಮ್ಮ ಮಧ್ಯದಲ್ಲಿ ಬೈಜನ್ ಮತ್ತೆ ಇನ್ನೊಬ್ರು ಇಬ್ರು ಸಹೋದರ ಜಾಶ್ವಾ ಇಬ್ರು ಇದ್ದಾರೆ. ಇವರು ಒಂದು ಪೈಲಟ್ ಆಗ್ಲಿಕ್ಕೆ ತರಬೇತಿಯನ್ನ ಹೊಂದ್ಕೊಳ್ತಾ ಇದ್ದಾರೆ. So to just show you all, I ordered in Amazon and got a helicopter. ನಾನು ಅಮೆಜಾನ್ ನಲ್ಲಿ ಆರ್ಡರ್ ಮಾಡಿ ನಾನು ಪಡೆದುಕೊಂಡಿರುವಂತಹ ಹೆಲಿಕಾಪ್ಟರ್ ಅನ್ನ ನಾನು ಇವಾಗ ನಿಮಗೆ ತೋರಿಸ್ಲಿಕ್ಕಿದ್ದೇನೆ. Okay, now a professional person who's under training, okay, he is going to show us how the law of universal gravitation, okay, is working, and how the law of Newton's third law of motion is working against that. ಈಗ ಅದಕ್ಕೆ ತರಬೇತಿಗೊಂಡಿರುವಂತಹ ವ್ಯಕ್ತಿಯೇ ಹೇಗೆ ಗುರುತ್ವಾಕರ್ಷಣೆಯ ನಿಯಮಕ್ಕೆ ವಿರುದ್ಧವಾಗಿ ನ್ಯೂಟನ್ನ ಮೂರನೇ ಲಾ ಅದು ಹೇಗೆ ಕ್ರಿಯೆ ಮಾಡುತ್ತೆ ಎನ್ನುವುದನ್ನ ತೋರಿಸಲಿಕ್ಕಿದ್ದಾರೆ. Okay, yeah, come on. Yeah, so what happens? ಏನಾಗ್ತಾ ಇದೆ? Okay, so this just flies, is not coming down because, okay, ಇದು ಹಾಗೆ ಆರ್ತಾ ಇದೆ, ಅದು ಕೆಳಗೆ ಬರ್ತಾ ಇಲ್ಲ. ಯಾಕೆ ಅಂತ ಹೇಳುವುದಾದ್ರೆ, okay, why is that? How is that? ಯಾಕೆ ಅದು ಹೇಗೆ? Why? Actually the law of gravitation force, universal gravitation, is so strong. Actually that force is so strong. ಯಾಕೆಂದ್ರೆ ಆ ಒಂದು ಗುರುತ್ವಾಕರ್ಷಣ ಒಂದು ನಿಯಮ ಅದಿದೆಯಲ್ಲ, ಅದು ಬಹಳವಾದಂತಹ ಬಲಯುತವಾದಂತಹ ಒಂದು ಕಾರ್ಯ. And that's why we all are standing like this. ಆದ್ದರಿಂದಲೇ ನಾವೆಲ್ಲರೂ ಹೀಗೆ ನಿಂತಿರುವವರಾಗಿದ್ದೇವೆ. Okay, this is so strong. ಇದು ಬಹಳ ಬಲಯುತವಾದದ್ದು. But this law, okay, law of Newton's third law of motion is actually that's working against it, and it can fly. ಆದರೆ ಅದರ ವಿರುದ್ಧವಾಗಿ ನ್ಯೂಟನನ ಮೂರನೆಯ ಒಂದು ನಿಯಮ ಬಂದು ಇದಕ್ಕೆ ವಿರುದ್ಧವಾಗಿ ಕ್ರಿಯೆ ಮಾಡುವಂತದ್ದಾಗಿ ತೋರಿಸ್ತಾ ಇದೆ ಇದು. Okay, so how is that happening? ಇದು ಹೇಗೆ ಆಗ್ತಾ ಇದೆ? Actually, it is said upward force that counteracts the downward pull of gravity. There's an upward force, and that is working against the gravity. ಆ ಮೇಲೆ ಹೋಗುವಂತ ಆ ಒಂದು ಶಕ್ತಿ ಆ ಗುರುತ್ವಾಕರ್ಷಣೆಯನ್ನ ಅದು ಆಳ್ವಿಕೆ ಮಾಡ್ತಾ ಇದೆ. And that word is thrusting force. Okay,
ಅದನ್ನ ಥ್ರಸ್ಟಿಂಗ್ ಫೋರ್ಸ್ ಅಂತ ಹೇಳ್ತಾರೆ. Okay, thrusting force is produced in the opposite reaction. ಅದು ಒಂದು ವಿರುದ್ಧಾತ್ಮಕವಾದ ಒಂದು ಪ್ರತಿಕ್ರಿಯೆಯನ್ನ ಕೊಡುವಂತದ್ದಾಗಿರುತ್ತೆ. Can you just நேற்று ரொம்ப நல்லா வர்க் பண்ணுச்சான், இன்னைக்கு கீழே வருதான். ஓகே, யா. So how is that? ಹೇಗೆ ಇದು? Okay, let me ask you a question. ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತೇನೆ. Thank you. So I want to ask you a question. ನಾನು ನಿಮ್ಮ ಬಳಿಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳಬೇಕು. Which law is stronger? ಯಾವ ಒಂದು ನಿಯಮ ಬಲಯುತವಾದದ್ದು? Which law is stronger? ಯಾವ ನಿಯಮ ಶಕ್ತಿಶಾಲಿಯಾದದ್ದು? Yeah. Which law is stronger? ಯಾವುದು ಬಲಯುತವಾದದ್ದು? Law of Newton's, because gravitation force is so strong, but something is working against that stronger force. ಖಂಡಿತವಾಗಿ ಅದು ನ್ಯೂಟನ್ನ ಮೂರನೇ ನಿಯಮವಾಗಿರುತ್ತೆ. ಯಾಕೆಂದ್ರೆ ಗುರುತ್ವಾಕರ್ಷಣ ಬಲ ಅದು ಬಲಯುತವಾದದ್ದು, ಆದರೆ ಅದಕ್ಕೆ ವಿರುದ್ಧವಾಗಿ ಇದು ಮೇಲೆ ಏಳುವಂತ ಆ ಒಂದು ಕಾರ್ಯ ಅದು ಬಲಯುತವಾದದ್ದು. ಅದಕ್ಕಿಂತ we are so wise and we will tell, hey, that helicopter will come again, okay, down. ನಾವು ತುಂಬಾ ಬುದ್ಧಿವಂತರೇ, ಆ ಹೆಲಿಕಾಪ್ಟರ್ ಮೇಲೆ ಹೋಗುತ್ತೆ, ಬಟ್ ಅದು ಕೆಳಗೆ ಬಂದೇ ಬರುತ್ತೆ. Okay, but when it works, like a stronger law is working against this law which is already stronger, so stronger than that law. ಈಗಾಗಲೇ ಬಲಯುತವಾಗಿರುವಂತಹ ನಿಯಮದ ವಿರುದ್ಧವಾಗಿ ಕ್ರಿಯೆ ಮಾಡುವಂತದ್ದಾಗಿದೆ ಅಂತ ಹೇಳುವುದಾದ್ರೆ ಇದು ಅದಕ್ಕಿಂತಲೂ ಬಲಯುತವಾದಂತಹ ನಿಯಮವಾಗಿದೆ. Okay, so we all love this verse. Okay, ನಾವು ಎಲ್ಲರೂ ಈ ಒಂದು ವಾಕ್ಯವನ್ನ ಪ್ರೀತಿಸುವವರಾಗಿದ್ದೇವೆ. Romans 7:6. Can we just turn our Bibles to Romans 7:6? ರೋಮಾಪುರದವರಿಗೆ 7ನೇ ಅಧ್ಯಾಯ 6ನೇ ವಾಕ್ಯದ ಕಡೆಗೆ ನಮ್ಮ ಸತ್ಯವೇದವನ್ನ ತಿರುಗಿಸಿಕೊಳ್ಳೋಣವಾ? Okay, shall we read? ನಾವು ಓದೋಣವಾ? But now we have been delivered from the law, having died to what we were held by, so that we should serve in the newness of the Spirit and not in the oldness of the letter. Again we see two laws here. ಪುನಃ ಇಲ್ಲಿ ನಾವು ಎರಡು ನಿಯಮಗಳನ್ನ ನೋಡ್ತಿದ್ದೇವೆ. Law of sin and death is oldness of the Spirit. ಈ ಒಂದು oldness of the letter, oldness of the letter. In the same verse, like 6. ಹಳೆಯ ಒಂದು ಕಾರ್ಯ. Okay, and law of spirit of life in Christ is newness of the Spirit. ಯೇಸುವಿನ ಒಂದು ಆತ್ಮದ ಕಾರ್ಯ ನೋಡ್ಬೇಕಾದ್ರೆ ಅದು ಒಂದು ಹೊಸ ವಿಧವಾದಂತಹ ಕಾರ್ಯವಾಗಿರುತ್ತೆ, ಹೊಸ ರೀತಿಯಲ್ಲಿ ಅದನ್ನ ಇರುತ್ತೆ. The favorite words of many spirit-filled, so-called spirit-filled believers. The favorite words of many so-called spirit-filled believers. ಆತ್ಮದಿಂದ ತುಂಬಿರುವಂತಹ ಒಂದು ನಂಬಿಗಸ್ತರಿಗೆ ಅನೇಕರಿಗೆ ಇದು ಪ್ರಿಯವಾದಂತಹ ಒಂದು ವಾಕ್ಯ. I will tell you. ನಾನು ಹೇಳ್ತೇನೆ. Okay, Romans chapter 7 verse 14 to 24. ರೋಮಾಪುರದವರಿಗೆ 7ನೇ ಅಧ್ಯಾಯ 14ರಿಂದ Okay, 14 to 24. 14ರಿಂದ 24. Okay, so it says, ಇದು ಹೀಗೆ ಹೇಳುತ್ತೆ. Okay, and verse 17. 17ನೇ ವಾಕ್ಯ. But now it is no longer I who do it, but sin that dwells in me. ನಾನು ಇನ್ನು ಪಾಪ ಅಸಹ್ಯವಾದದನ್ನು ಮಾಡುವವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡುತ್ತದೆ. For I know that in me, that is in my flesh, nothing good dwells. ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದಿದೆ. Okay, so 20th verse, 19th verse. For the good that I will to do, I do not do, but the evil I will not to do, that I practice. ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ. Verse 20, like that's the most favorite verse of everyone. 20ನೇ ವಾಕ್ಯ ಎಲ್ಲರಿಗೂ ಇಷ್ಟವಾದಂತಹ ವಾಕ್ಯ. Now if I do what I will not to do, it is no longer I who do it, but sin that dwells in me. ಮಾಡಬಾರದೆನ್ನುವ ಕೆಲಸವನ್ನು ನಾನು ಮಾಡಿದರೆ ಅದನ್ನು ಮಾಡಿದವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡಿತು. And we just pull Paul into the scene. ನಾವು ಈ ಒಂದು ಇದರಲ್ಲಿ ನಾವು ಹಾಗೆ ನಮ್ಮನ್ನ ಎಳೆಯುವವರಾಗಿರ್ತೇವೆ. Paul into the scene. ಪೌಲ வந்து இழுக்கிறோம். ಪೌಲನ್ನ ಎಳೆಯುತ್ತೇವೆ. Okay,
Paul itself says, ಪೌಲನೇ ಹೀಗೆ ಹೇಳಿದ್ದಾನೆ, like, I don't do what I don't want to do. ನಾನು ಮಾಡಬೇಕೆಂಬುದಾಗಿರುವಂತ ಕಾರ್ಯವನ್ನ ನಾನೇನ್ ಮಾಡ್ತಾ ಇಲ್ಲ, ನಾನು ಮಾಡಬಾರದೆಂಬುದಾಗಿ ಇರುವಂತ ಕಾರ್ಯವನ್ನ ನಾನು ಮಾಡ್ತಾ ಇದ್ದೀನಿ. That's because sin is in me. ಯಾಕೆಂದ್ರೆ ಆ ಪಾಪ ನನ್ನಲ್ಲಿದೆ. You know, Paul himself, that big man, ಯಾಕೆಂದರೆ ಪೌಲನೇ ಅಂತ ದೊಡ್ಡ ವ್ಯಕ್ತಿಯೇ ಹೇಳಿದ್ದಾನೆ, if he sinned, like, who I am, ಆತನೇ ಪಾಪ ಮಾಡಿದಾಗ ನಾನ್ ಯಾರು? we all will read till 24. ನಾವೆಲ್ಲರೂ 24ರವರೆಗೆ ಮಾತ್ರ ಓದುವವರಾಗಿರ್ತೇವೆ. 24th verse say, 24ನೇ ವಾಕ್ಯ you ಹೀಗೆ know, ಹೇಳುತ್ತೆ. 22nd verse, like 21st verse says, I find then a law that evil is present with me, a law, the one who wills to do good, for I delight in the law of God according to the inward man, but I see another law in my members, warring against the law of my mind and bringing me into captivity to the law of sin which is in my members. And 24th verse, oh wretched man that I am, who will deliver me from this body of death? Like, full stop, that's it. Like, we don't, that's it. Like, you know, யார் தான் என்னை விடுதலை ஆக்க முடியும்? Like, you know, no one, wretched man I am. ಕೊನೆಯದಾಗಿ 24ನೇ ವಾಕ್ಯದಲ್ಲಿ ನೋಡ್ಬೇಕಾದ್ರೆ, ಅಯ್ಯೋ ನಾನು ಪಾಪಿ, ನನ್ನನ್ನ ಯಾರು ತಾನೇ ಇದರಿಂದ ಬಿಡುಗಡೆ ಬಿಡಿಸುವವರು ಯಾರು? He beautifully explains the two laws. ಇದರಲ್ಲಿ 2 ನಿಯಮಗಳನ್ನ ಉತ್ತಮವಾದ ರೀತಿಯಲ್ಲಿ ಅಲ್ಲಿ ವಿವರಿಸಿದೆ. 2 laws are working in me. ಆ 2 ಒಂದು ನಿಯಮಗಳು ನನ್ನಲ್ಲಿ ಕ್ರಿಯೆ ಮಾಡ್ತಿದ್ದೇವೆ. Law of sin, ಪಾಪದ ನಿಯಮ. my mind is always, like, you know, it works according to the law of sin. ನನ್ನ ಮನಸ್ಸು ಯಾವಾಗಲೂ ಆ ಪಾಪದ ನಿಯಮವನ್ನೇ ಮಾಡುವಂತದಾಗಿರುತ್ತೆ, ಅದರ ಪ್ರಕಾರವೇ ನಡೆಯುವಂತದಾಗಿರುತ್ತೆ. And you know, we see everything through our sinful nature. ನಾವು ಯಾವಾಗಲೂ ನಮ್ಮ ಪಾಪದ ಕಣ್ಣುಗಳ ಮೂಲಕವಾಗಿಯೇ ನೋಡುವವರಾಗಿಯೂ ಇರ್ತೇವೆ. Hello, like, you know, let's not keep a full stop there. Let's just come to the next verse, 25th verse. Shall we all read it together? ನಾವಲ್ಲಿ ಪೂರ್ಣ ವಿರಾಮವನ್ನ ಹಾಕುವುದು ಬೇಡ, ನಾವು ಮುಂದಿನ ವಾಕ್ಯವನ್ನ ನಾವು ಓದುವವರಾಗಿರೋಣ. Shall we all read it together? ನಾವೆಲ್ಲರೂ ಒಟ್ಟಾಗಿ ಸೇರಿ ಓದೋಣವಾ? I thank God through Jesus Christ our Lord. So then with the mind I myself serve the law of God, but with the flesh the law of sin. And then he doesn't stop there. He says 8 verse 1, there is therefore now no condemnation to those who are in Christ Jesus, who do not walk according to the flesh but according to the Spirit. Oh, through Jesus we can, you know, win over sin. ಯೇಸುವಿನ ಮೂಲಕವಾಗಿ ನಾವು ಪಾಪವನ್ನ ಜಯಿಸಬಹುದು. Amen. Amen. You know, let's just keep a full stop that tells, hey, you cannot live a life of holiness. ನೀನು ಪರಿಶುದ್ಧವಾದಂತ ಜೀವಿತವನ್ನ ಜೀವಿಸಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಹೇಳುತ್ತಲ್ಲ, ಆ ಒಂದು ಕಾರ್ಯಕ್ಕೆ ನಾವು ಪೂರ್ಣ ವಿರಾಮವನ್ನ ಹಾಕುವವರಾಗೋಣ. Indeed, like the universal gravitation law, like, you know, the law of sin is strong. ಆ ಒಂದು ಗುರುತ್ವಾಕರ್ಷಣ ನಿಯಮದ ಪ್ರಕಾರವಾಗಿ ಪಾಪದ ಒಂದು ನಿಯಮ ಅದು ಬಲಯುತವಾದದ್ದೇ ಆಗಿದೆ. But as helicopter, like, works according to the stronger law, like the law of Spirit in Christ can help us, will help us to work against this law of sin and death. ಆದರೆ ಹೆಲಿಕಾಪ್ಟರ್ ಅನ್ನು ಕ್ರಿಯೆ ಮಾಡಿಸುವಂತ ಅದಕ್ಕೆ ವಿರುದ್ಧವಾದ ಆ ನಿಯಮದ ಪ್ರಕಾರ ಕ್ರಿಸ್ತನಲ್ಲಿರುವ ಆತ್ಮೀಕವಾದಂತಹ ನಿಯಮ ನಮ್ಮಲ್ಲಿ ಇದೆ. ಅದನ್ನ ಇಟ್ಟು ನಾವು ಪಾಪದ ನಿಯಮವನ್ನ ಜಯಿಸಬಹುದು. As spiritual people, ಆತ್ಮೀಕರಾದಂತಹ ನಾವು, let our favorite verse become Romans chapter 7:25 ನಮ್ಮ ಒಂದು and 8th chapter 1 and 2. ರೋಮಾಪುರದವರಿಗೆ 7ನೇ ಅಧ್ಯಾಯ 25ನೇ ವಾಕ್ಯ ಮತ್ತು 8ನೇ ಅಧ್ಯಾಯ 1ನೇ ವಾಕ್ಯ ನಮಗೆ ಇಷ್ಟವಾದಂತಹ ವಾಕ್ಯವಾಗಿ ಮಾರ್ಪಡಲಿ. Very important. Outer man is a replica of the inner man.
ತುಂಬಾ ಮುಖ್ಯವಾದದ್ದು ಹೊರಗಣ ಮನುಷ್ಯ ಒಳಗಿನ ಮನುಷ್ಯನನ್ನ ಕುರಿತಾಗಿ ಹೊರಪಡಿಸುವಂತವನಾಗಿರ್ತಾನೆ. Anything we come across, ಯಾವುದೇ ಅದರಲ್ಲಿ ಬರುವುದಾದ್ರೂ, okay, do I see with my outer body? ನಾನು ಹೇಗೆ ನನ್ನ ಕಣ್ಣುಗಳ ಹೊರಗಿನ ಕಣ್ಣುಗಳಿಂದ ನಾನು ನೋಡ್ತೇನೆ. My eyes, my ears, my smelling sensation, my touch, okay, and the way I taste, okay, is it according to the body or according to the spirit? ನನ್ನ ಕಣ್ಣುಗಳು, ನನ್ನ ಮೂಗು, ಇವೆಲ್ಲವೂ ನಾನು ರುಚಿ ನೋಡುವಂತ ಕಾರ್ಯ, ನಾನು ಸ್ಪರ್ಶಿಸುವಂತ ಕಾರ್ಯ, ಇದೆಲ್ಲವೂ ಅದು ನಮ್ಮ ದೇಹದ ಮೂಲಕವಾಗಿ ಆಳ್ವಿಕೆ ಮಾಡುವಂತದ್ದಾಗಿರುತ್ತೆ. No, do I see like that? ನಾವು ಆ ರೀತಿಯಾಗಿ ನೋಡ್ತಿದ್ದೇವಾ? Jesus, Lord, we ask your mercy, oh God. Like, you know, this is a very, very important thing. Like, I want this to go into everyone's spirit. I just showed the Lord from spirit to spirit. Okay. Like, shall we just, come on, let's just declare God's Lordship. Lord, we speak your Lordship. Let your spirit move in us, oh God. You know one thing. ನಿಮಗೊಂದು ವಿಷಯ ಗೊತ್ತಾ? So, can we just go to the the previous slide that talks about 3 things that we have? Yes. So, we have a soul where we can make the decision. ನಮಗೆ ಒಂದು ಆತ್ಮ ಉಂಟು, ನಾವು ಅದರ ಮೂಲಕವಾಗಿ ನಾವು ತೀರ್ಮಾನಗಳನ್ನು ಕೈಗೊಳ್ಳಬಹುದು. So, do I, like my soul, which side is it taking? ನನ್ನ ಆತ್ಮ, ನನ್ನ ಪ್ರಾಣ, like is it taking the side of the body or the spirit? ಅದು ನನ್ನ ದೇಹದ ಕಡೆ ವಾಲ್ತಾ ಇದೆಯಾ ಅಥವಾ ನನ್ನ ಆತ್ಮದ ಕಡೆ ವಾಲ್ತಾ ಇದೆಯಾ? Do I handle things as I see in my natural eyes? ನನ್ನ ಸ್ವಾಭಾವಿಕ ಕಣ್ಣುಗಳ ಮೂಲಕವಾಗಿ ನಾನು ನೋಡುವುದನ್ನ ಅದರ ಪ್ರಕಾರವಾಗಿ ನಾನು ಆಳ್ವಿಕೆಗೆ ಒಳಪಡ್ತಾ ಇದ್ದೇನಾ? Or do I see through my spiritual eyes? ಆದರೆ ನಾನು ನನ್ನ ಆತ್ಮಿಕ ಕಣ್ಣುಗಳ ಮೂಲಕವಾಗಿ ನೋಡ್ತಾ ಇದ್ದೇನಾ? Whatever is inside is, like my outer man is a replica of inner man. ನನ್ನ ಒಳಗಿರುವಂತಹ ಏನು ಕಾರ್ಯವಿರುತ್ತೋ ನನ್ನ ಹೊರಗಿನ ಮನುಷ್ಯ ಅದನ್ನೇ ತೋರಿಸುವವನಾಗಿರ್ತೇನೆ, ಅದೇ ಪ್ರತಿಬಿಂಬಿಸುವಂತದ್ದಾಗಿರುತ್ತೆ. Let me tell an example. ಒಂದು ಉದಾಹರಣೆಯನ್ನ ಹೇಳ್ತೇನೆ. Okay, so few years back, ಕೆಲವು ವರ್ಷಗಳ ಹಿಂದೆ a person came and told me, ಒಬ್ಬ ವ್ಯಕ್ತಿ ನನ್ನ ಬಳಿಗೆ ಬಂದು ಹೀಗೆ ಹೇಳಿದ್ರು, like almost 2 hours 2 ತಾಸುಗಳು sat before me ನನ್ನ ಮುಂಭಾಗದಲ್ಲಿ ಕುಳಿತುಕೊಂಡು and said, like, you are so bad, you your intentions are bad, and you, like, the mission sale that you are doing, that is like you're very selfish, you don't depend on God. And this person told, like, so many things, like for 2 hours, like was continuously criticizing me, condemning me. 2 ತಾಸುಗಳು ನಿರಂತರವಾಗಿ ನನ್ನನ್ನು ಈ ರೀತಿಯಾಗಿ ಟೀಕೆ ಮಾಡ್ತಾ ಇದ್ರು. ನೀನು ತುಂಬಾ ಕೆಟ್ಟವಳು, ನೀನು ಮಾಡ್ತಾ ಇರುವಂತ ಕಾರ್ಯ ತುಂಬಾ ಈ ರೀತಿಯಾಗಿದೆ, ನೀನು ಮಾಡ್ತಾ ಇರುವಂತ ಈ ಮಿಷನ್ ಸೇಲ್ ಅದು ಸರಿಯಾದ ವಿಧಾನದಲ್ಲಿ ಇಲ್ಲ, ಈ ರೀತಿಯಾಗಿ ಅನೇಕ ಕಾರ್ಯಗಳನ್ನ ಕುರಿತಾಗಿ 2 ತಾಸುಗಳು ನನ್ನನ್ನು ಟೀಕೆಗೆ ಒಳಪಡಿಸಿದ್ರು. So my natural eyes was seeing this person. ನನ್ನ ಒಂದು ಸ್ವಾಭಾವಿಕ ಕಣ್ಣುಗಳು ಅವರನ್ನ ನೋಡ್ತಾ ಇದ್ದಾವೆ. My natural ears were hearing what was told about me. ನನ್ನನ್ನ ಕುರಿತಾಗಿ ಅವರು ಏನು ಹೇಳ್ತಿದ್ದಾರೋ ಅದು ನನ್ನ ಸ್ವಾಭಾವಿಕ ಕಿವಿಗಳು ನನ್ನನ್ನ ಕೇಳ್ತಾ ಇದ್ದಾವೆ. Okay, and as I was sitting there, ನಾನು ಅಲ್ಲಿ ಕುಳಿತಿರುವಾಗ I was asking the Lord, ದೇವರ ಬಳಿಯಲ್ಲಿ ನಾನು ಕೇಳಿದೆ, Lord, ದೇವರೇ, give me grace, ನನಗೆ ಕೃಪೆಯನ್ನು ಅನುಗ್ರಹಿಸಿ. see this person as you see. ದೇವರೇ, ನೀವು ನೋಡುವ ವಿಧಾನದಲ್ಲಿ ಈ ವ್ಯಕ್ತಿಯನ್ನ ನಾನು ನೋಡಬೇಕು. And after those 2 hours, ಈ 2 ತಾಸುಗಳ ನಂತರ I just saw this person, ಆ ವ್ಯಕ್ತಿಯನ್ನ ನೋಡುವಾಗ, and I told, ನಾನು ಹೀಗೆ ಹೇಳಿದೆ, I will just pray and ask God, like, to change me according to his word. ನಾನು ದೇವರ ಬಳಿಯಲ್ಲಿ ನಾನು ಕೇಳ್ಕೊಳ್ತೇನೆ, ದೇವರ ವಾಕ್ಯದ ಪ್ರಕಾರವಾಗಿ ನನ್ನನ್ನು ಬದಲಾಯಿಸಿ ಎಂಬುದಾಗಿ ನಾನು ದೇವರಲ್ಲಿ ಕೇಳ್ತೇನೆ. I was actually hurt a lot. ನಾನು ತುಂಬಾ ಘಾಸಿಗೊಳಪಟ್ಟೆ. And I made the choice to forgive this person. ನಾನು ಆ ವ್ಯಕ್ತಿಯನ್ನ ಕ್ಷಮಿಸಲಿಕ್ಕೆ ಆಯ್ಕೆ ಮಾಡಿಕೊಂಡೆ. Okay, and then I just saw in my spirit that this person carries
God's plan so much. ನಾನು ಆ ವ್ಯಕ್ತಿಯನ್ನ ನೋಡುವಾಗ ಆ ನಂತರದಲ್ಲಿ ಆ ವ್ಯಕ್ತಿ ಆ ದೇವರ ಚಿತ್ತವನ್ನ, ದೇವರ ಕಾರ್ಯವನ್ನ ತುಂಬಾ ಉತ್ತಮವಾದ ರೀತಿಯಲ್ಲಿ ಅವರು ಹೊತ್ತು ನಡೆಯುತ್ತಾ ಇರುವವರಾಗಿ. No. She has the plan of God in her life. ಆ ದೇವರ ಚಿತ್ತ ಅವಳ ಜೀವಿತದಲ್ಲಿ ಉಂಟು. So God said, like, stand with this person. ದೇವರು ಹೇಳಿದ್ರು, ನೀನು ಆ ವ್ಯಕ್ತಿ ಒಟ್ಟಿಗೆ ನಿಂತ್ಕೋ. Okay? Support this person. ಅವರಿಗೆ ನೀನು ಸಹಾಯ ಮಾಡು. And you know one thing? ನಿಮಗೊಂದು ವಿಷಯ ಗೊತ್ತಾ? So I just told Lord, I will love this person. I will see as you see this person. ದೇವರೇ, ನಾನು ಈ ವ್ಯಕ್ತಿಯನ್ನ ನಾನು ಪ್ರೀತಿಸ್ತೇನೆ. ದೇವರೇ, ನೀವು ನೋಡುವ ವಿಧಾನದಲ್ಲಿ ಈ ವ್ಯಕ್ತಿಯನ್ನ ನಾನು ನೋಡ್ತೇನೆ ಎಂಬುದಾಗಿ ಹೇಳಿದೆ. It wasn't easy for me. ಇದು ನನಗೆ ತುಂಬಾ ಸುಲಭವಾಗಿ ಇರಲಿಲ್ಲ. I just said, I receive your grace. ನಾನು ಹೀಗೆ ಹೇಳಿದೆ, ದೇವರೇ, ನಾನು ನಿನ್ನ ಕೃಪೆಯನ್ನ ಹೊಂದಿಕೊಳ್ತೇನೆ. I just see her, hear her through your eyes and ears. ದೇವರೇ, ನಿನ್ನ ಒಂದು ಕಣ್ಣುಗಳ ಮೂಲಕವಾಗಿ ನೋಡ್ತೇನೆ, ನಿನ್ನ ಕಿವಿಗಳ ಮೂಲಕವಾಗಿ ಅವರ ಮಾತುಗಳನ್ನು ನಾನು ಕೇಳ್ತೇನೆ ಎಂಬುದಾಗಿ ಹೇಳಿದೆ. And this person was against the mission sale. ಈ ಒಂದು ವ್ಯಕ್ತಿಯೇ ಮಿಷನ್ ಸೇಲ್ ಅನ್ನ ವಿರುದ್ಧ ಮಾಡಿದಂತಹ ವ್ಯಕ್ತಿ. Okay, so continuously God has helped me to help this person through the mission sale. ಈ ಒಂದು ವ್ಯಕ್ತಿಗೆ ನಿರಂತರವಾಗಿ ಈ ಮಿಷನ್ ಸೇಲ್ ನ ಮೂಲಕವಾಗಿ ಅವರಿಗೆ ಸಹಾಯ ಮಾಡುವುದಕ್ಕೆ ದೇವರು ನನಗೆ ಸಹಾಯ ಮಾಡಿದ್ರು. Okay, and this person, after few days came to me and told, whatever you tell, I'm here to obey. ಕೆಲವು ದಿನಗಳಾದ ಮೇಲೆ ಇದೇ ವ್ಯಕ್ತಿ ನನ್ನ ಬಳಿಗೆ ಬಂದು ಹೀಗೆ ಹೇಳಿದ್ರು, ನೀವೇನು ಹೇಳ್ತಿರೋ ಅದನ್ನ ನಾನು ಮಾಡ್ತೇನೆ ಎಂಬುದಾಗಿ. Okay, and I just see this person. I always tell, like, you have God's great plan in your life and I will stand with you. ನಾನು ಅವರನ್ನ ನೋಡುವಾಗೆಲ್ಲ ನಾನು ಹೇಳ್ತೇನೆ, ದೇವರ ದೊಡ್ಡ ಚಿತ್ತ ನಿಮ್ಮ ಜೀವಿತದಲ್ಲಿ ಇದೆ, ನಾನು ನಿಮ್ಮೊಟ್ಟಿಗೆ ನಿಲ್ತೇನೆ ಎಂಬುದಾಗಿ. There were so many people who have hurt me, who have criticized me, who have told bad things, and who have not, many people who have not come and asked forgiveness for what they have done. ಅನೇಕ ಜನರು ನನ್ನನ್ನು ಟೀಕೆ ಮಾಡಿದ್ದಾರೆ, ಅನೇಕ ಜನರು ನನ್ನ ಮೇಲೆ ತಪ್ಪನ್ನು ಹೊರಿಸಿದ್ದಾರೆ, ಅನೇಕ ಜನರು ನನ್ನನ್ನು ನಿಂದಿಸಿದ್ದಾರೆ, ಆದರೆ ಅವರೆಲ್ಲರೂ ಬಂದು ನನ್ನ ಬಳಿಯಲ್ಲಿ ಕ್ಷಮೆಯನ್ನ ಕೇಳಿಲ್ಲ. Okay, but I've been continuously asking, Lord, I will see them as you see them. ಆದರೆ ನಾನು ನಿರಂತರವಾಗಿ ದೇವರ ಬಳಿಯಲ್ಲಿ ಕೇಳ್ತೇನೆ, ದೇವರೇ, ನೀವು ನೋಡುವ ವಿಧಾನದಲ್ಲಿ ನಾನು ಅವರನ್ನ ನೋಡಬೇಕು. Last week a person came and asked me, how were you able to love this person? This person, the way this person has criticized you, told bad things about you, and now you are there helping this person, releasing this person. How were you able to do this? Cannot happen. ಮತ್ತೊಬ್ಬ ವ್ಯಕ್ತಿ ಬಂದ್ಬಿಟ್ಟು ಹೀಗೆ ಹೇಳಿದ್ರು, ನೀನು ಈ ವ್ಯಕ್ತಿಯನ್ನ ನೀನು ಸಹಾಯ ಮಾಡ್ತಾ ಇದ್ಯಾ, ಇವ್ರನ್ನ ಬೆಳಿಲಿಕ್ಕೆ ಸಹಾಯ ಮಾಡ್ತಾ ಇದ್ಯಾ, ಹೇಗೆ ನಿನ್ನಿಂದ ಕ್ಷಮಿಸಲಿಕ್ಕೆ ಸಾಧ್ಯ, ಹೇಗೆ ನಿನ್ನಿಂದ ಹೀಗೆ ಮಾಡ್ಲಿಕ್ಕೆ ಸಾಧ್ಯ ಎಂಬುದಾಗಿ ಅವ್ರು ನನ್ನ ಬಳಿಯಲ್ಲಿ ಕೇಳಿದ್ರು. I'm not here to tell, hey, I'm so great. ನಾನು ತುಂಬಾ ಶ್ರೇಷ್ಠಳು ಎಂಬುದಾಗಿ ಹೇಳಿಕೊಳ್ಳಿಕ್ಕೆ ನಾನಿಲ್ಲಿಲ್ಲ. I'm here to tell, the spirit of life in Christ has been working stronger, and I have given that, myself to that law of spirit of life in Christ Jesus. ಕ್ರಿಸ್ತನಲ್ಲಿರುವಂತಹ ಜೀವದಾಯಕವಾದಂತಹ ಆ ಆತ್ಮಕ್ಕೆ ನಾನು ಒಳಪಡಿಸಿದವಳಾಗಿ ಈ ಒಂದು ಕಾರ್ಯದ ನಿಯಮದ ವಿರುದ್ಧವಾಗಿ ನಾನು ಸಕ್ರಿಯಗೊಳ್ಳಿಕ್ಕೆ ಅದು ನನಗೆ ಸಹಾಯ ಮಾಡುವಂತದ್ದಾಗಿದೆ. Amen. Amen. 1 Corinthians chapter 2 verse 9 through 16. I want you to go and read at home. It's a very, very important passage which tells that the spirit of God can know the spirit of God. 1 ಕೊರಿಂಥ 2:9-16 ವಾಕ್ಯ ನೀವು ಮನೆಗೆ ಹೋಗಿ ಓದಬೇಕೆಂಬುದಾಗಿ ನಾನು ಹೇಳ್ತೇನೆ. ಇದು ದೇವರ ಆತ್ಮವನ್ನ ಕುರಿತಾಗಿ ಚೆನ್ನಾಗಿ ತಿಳಿಯುವಂತದ್ದಾಗಿದೆ ಎಂಬುದನ್ನೇ ಕುರಿತಾಗಿ Only the spirit of God can understand about God. ದೇವರ ಆತ್ಮವಿರುವವರು ಮಾತ್ರವೇ ದೇವರನ್ನ ಕುರಿತಾಗಿ ಉತ್ತಮವಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ. Let's have the mind of Christ. ಯೇಸು ಕ್ರಿಸ್ತನ ಮನಸ್ಸಿನವರಾಗಿ ನಾವಿರೋಣ. Philippians chapter 2 verse 5 says, ಫಿಲಿಪ್ಪಿಯದವರಿಗೆ 2:5 ಹೀಗೆ ಹೇಳುತ್ತೆ, have mind of Christ. ಕ್ರಿಸ್ತನ ಮನಸ್ಸುಳ್ಳವರಾಗಿರ್ರಿ. Let us not see things through natural
you know, world, natural eyes or natural ears. ನಮ್ಮ ಸ್ವಾಭಾವಿಕವಾದ ಕಣ್ಣುಗಳ ಮೂಲಕವಾಗಿ ನಾವು ಕಾರ್ಯಗಳನ್ನು ನೋಡೋದು ಬೇಡ. ನಮ್ಮ ಸ್ವಾಭಾವಿಕವಾದ ಕಿವಿಗಳ ಮೂಲಕವಾಗಿ ನಾವು ಕಾರ್ಯಗಳನ್ನು ಕೇಳುವುದು ಬೇಡ. In which are we operating? ನಾವು ಯಾವುದರ ಮೂಲಕವಾಗಿ ಸಕ್ರಿಯಗೊಳ್ತಾ Shall we go ಇದ್ದೇವೆ? to the next slides? Yeah. So, do I see with my outer shell or with my spirit? Do I hear with my natural ear or with my spiritual ear? ನಾನು ನನ್ನ Just go forward. ನಾನು ನನ್ನ ಸ್ವಾಭಾವಿಕವಾದ ಕಣ್ಣುಗಳಿಂದ, ನಾನು ನನ್ನ ಸ್ವಾಭಾವಿಕವಾದ ಕಿವಿಗಳಿಂದ ಕ್ರಿಯೆಗೊಳ್ತಾ ಇದ್ದೇನಾ? Romans 8:3-8. ರೋಮಪುರದವರಿಗೆ 8. If you are just noting it down, please note it. Like, I don't have time. Like, we'll just rush. ನೀವು ಬರೆದುಕೊಳ್ಳುವುದಾದ್ರೆ ಬರೆದುಕೊಳ್ಳ್ರಿ, ನನಗೆ ಸಮಯವಿಲ್ಲ, ನಾನು ಹಾಗೆ ಮುಂದೆ ಹೋಗ್ತೇನೆ. Romans 8:14. ರೋಮಪುರದವರಿಗೆ 8:14. If we are the children of God, we will be led by the Spirit of God. ನಾವು ದೇವರ ಮಕ್ಕಳಾಗಿರುವುದಾದರೆ ದೇವರ ಆತ್ಮನಿಂದಲೇ ನಡೆಸುವವರಾಗಿರಬೇಕು. John 1:12 says that those who believe in Christ shall become, the children of God. Like, it's not enough to just believe in Christ, but to be led by the Spirit, and then we become the mature children of God. ಯೋಹಾನ 1:12 ಹೀಗೆ ಹೇಳುತ್ತೆ, ನಾವು ದೇವರ ಆತ್ಮನಿಂದ ನಡೆಸಿಕೊಳ್ಳುವುದಾದರೆ ದೇವರ ಮಕ್ಕಳಾಗುತ್ತೇವೆ ಎಂಬುದಾಗಿ. Okay, Romans 8:14. ರೋಮಾಪುರದವರಿಗೆ 8:14. Romans 6:18. ರೋಮಾಪುರದವರಿಗೆ 6:18. Galatians 5:18. ಗಲಾತ್ಯದವರಿಗೆ 5:18. Galatians 5:25. ಗಲಾತ್ಯ 5:25. Galatians 5:16. ಗಲಾತ್ಯ 5:16. Galatians 6:7-8. ಗಲಾತ್ಯ 6:7-8. Galatians 6:15. ಗಲಾತ್ಯದವರಿಗೆ 6:15. Just one verse we will read and finish. I don't have time, so we'll just rush. ನಾವು ಒಂದು ವಾಕ್ಯವನ್ನ ಓದಿ ನಾವು ಮುಗಿಸೋಣ, ನಮಗೆ ಸಮಯವಿಲ್ಲ. Galatians 6:15. ಗಲಾತ್ಯ 6:15. For in Christ Jesus neither circumcision nor uncircumcision avails anything but a new creation. ಸುನ್ನತಿ ಆಗುವುದರಲ್ಲಿ ಏನೂ ಇಲ್ಲ, ಸುನ್ನತಿ ಆಗದೆ ಇರುವುದರಲ್ಲಿಯೂ ಏನೂ ಇಲ್ಲ, ಹೊಸ ಸೃಷ್ಟಿಯೇ ಬೇಕು. Amen. Amen. And another one, verse 8, 6:8. ಮತ್ತು ಇನ್ನೊಂದು ವಾಕ್ಯ 6:8 ವಾಕ್ಯ. Shall we all read it aloud? ನಾವೆಲ್ಲರೂ ಒಟ್ಟಾಗಿ ಶಬ್ದವಾಗಿ ಓದೋಣವಾ? For he who sows to his flesh will of the flesh reap corruption, but he who sows to the Spirit will of the Spirit reap everlasting life. Amen. 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 We have been called to sow in the Spirit. ನಾವು ಆತ್ಮದಲ್ಲಿ ಬಿತ್ತುವವರಾಗುವುದಕ್ಕೆ ಕರೆಯಲ್ಪಟ್ಟವರಾಗಿದ್ದೇವೆ. Amen. Amen. How many of us have received something today morning? ಎಷ್ಟು ಜನರು ಈ ದಿನ ಬೆಳಗ್ಗೆಯಲ್ಲಿ ನಾವು ಏನೋ ಒಂದು ಕಾರ್ಯವನ್ನ ಪಡೆದವರಾಗಿದ್ದೇವೆ. Amen. We are not here to walk according to our flesh, but according to the Spirit. ನಾವು ನಮ್ಮ ಸ್ವಾಭಾವಿಕವಾದಂತಹ ನಮ್ಮ ದೇಹದ ಮೂಲಕವಾಗಿ ನಾವು ನಡೆಸಲ್ಪಡುವುದಕ್ಕಾಗಿ ನಾವಿಲ್ಲಿಲ್ಲ, ನಮ್ಮ ಆತ್ಮದ ಮೂಲಕವಾಗಿ ನಡೆಸುವುದಕ್ಕಾಗಿ ನಾವಿಲ್ಲಿದ್ದೇವೆ. Amen. 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 Sin, the law of sin is not stronger, but we have the law of Spirit of life in Christ Jesus, and that is stronger and stronger, and we will go from glory to glory until we become transformed into the likeness of Christ. ಪಾಪದ ನಿಯಮವು ಅದು ಬಲಯುತವಾದದ್ದಲ್ಲ, ಆದರೆ ಕ್ರಿಸ್ತನಲ್ಲಿರುವಂತಹ ಆತ್ಮೀಕವಾದಂತಹ ಜೀವದ ನಿಯಮವೇ ಅದು ಅದಕ್ಕಿಂತಲೂ ಬಲಯುತವಾದದ್ದು. ಇದನ್ನ ಇಟ್ಟು ನಾವು ಮಹಿಮೆಯಿಂದ ಮಹಿಮೆಗೆ ನಾವು ಹೋಗುವವರಾಗಿ ಕಾಣಲ್ಪಡೋಣ. Let's not gratify our flesh. ನಮ್ಮ ಒಂದು ಆ ಶರೀರವನ್ನ ನಾವು ಬೆಂಬಲಿಸುವುದು ಬೇಡ. Let's just gratify. Let's just tell Holy Spirit, I want to be led by you. I want to see things as you see. I want to hear things as you hear, oh God. ದೇವರ ಆತ್ಮವನ್ನ ಕುರಿತಾಗಿ ನಾವು ಹೇಳೋಣ. ದೇವರ ಆತ್ಮಕ್ಕೆ ನಾನು ಒಳಪಟ್ಟವನಾಗಿ, ದೇವರೇ ನಾನು ನೀನು ನೋಡುವ ವಿಧಾನದಲ್ಲಿ ನೋಡ್ತೇನೆ, ನೀನು ಕೇಳುವ ವಿಧಾನದಲ್ಲಿ ನಾವು ಕೇಳ್ತೇವೆ ಎಂಬುದಾಗಿ ನಮ್ಮನ್ನೇ ನಾವು ಒಪ್ಪಿಸಿಕೊಡೋಣ. Come on, church, let's just give ourselves into God's hand. ದೇವರ ಕರಗಳಲ್ಲಿ ನಮ್ಮನ್ನೇ ನಾವು ಒಪ್ಪಿಸಿಕೊಡೋಣ. Father in heaven, we come to the throne of grace. ಪರಲೋಕದಲ್ಲಿರುವ ತಂದೆ, ನಿಮ್ಮ ಕೃಪೆಯ ಸಿಂಹಾಸನದಡಿಗೆ ಬರ್ತೇವೆ. Thank you for sowing into our spirit. ದೇವರೇ, ನೀವು ನಮ್ಮ ಆತ್ಮದಲ್ಲಿ ಬಿತ್ತಿದ್ದಕ್ಕಾಗಿ ವಂದನೆ. We come against every spirit that wants to just steal God's word from the hearts of your people. ದೇವರೇ, ನಿಮ್ಮ ಜನರ ಹೃದಯದಲ್ಲಿ ಬಿತ್ತಲ್ಪಡುವಂತ ಕಾರ್ಯಗಳನ್ನ, ವಾಕ್ಯಗಳನ್ನ ತೆಗೆದುಕೊಂಡು ಹೋಗುವಂತ ದೇವರೇ, ಆ ಒಂದು ವಿರುದ್ಧವಾದ ಆತ್ಮಗಳಿಗೆ ವಿರುದ್ಧವಾಗಿ ನಾವು ಬರ್ತೇವೆ ಅಪ್ಪ. Help us to
walk in the Spirit. ದೇವರೇ, ನಾವು ಆತ್ಮದಲ್ಲಿ ನಡೆಯುವವರಾಗುವುದಕ್ಕೆ ನಮಗೆ ಸಹಾಯ ಮಾಡ್ರಿ. We give you glory. ದೇವರೇ, ನಿಮಗೆ ನಾವು ಮಹಿಮೆಯನ್ನ In ಕೊಡ್ತೇವೆ. Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. And the church say, ಸಭೆಯಾಗಿ ಹೇಳೋಣವಾ? Amen. 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 Now may the grace of our Lord and Savior Jesus Christ and the love of our Father and the leading of Holy Spirit be with us now forever and ever. Amen.